ಬಜೆಟ್ ಬಂದ್ಬಿಟ್ಟು ನಿಮಗೆ 50 lakhs ಆಗಿದೆ. 50 lakhs 10 months ಕೇಳಿದ್ರು. ಓಕೆ, ಆಕ್ಚುಲಿ ನಮ್ಗೆ 9 months ಗೆ ಕೊಟ್ಬಿಟ್ರು. ಓಕೆ. ಸೂಟ್ ರೂಮ್ ತರ ಇದು. ಸೂಟ್ ರೂಮ್ ವಿತ್ ಬಾಲ್ಕನಿ ಇದೆ ಸರ್ ಇದು. ಅವರು ಸೇಫ್ಟಿ ಗ್ರಿಲ್ ಕೇಳಿದ್ರು. ಓಕೆ, ನೀವು ಹೇಳಿದ್ದು 50 ಲಕ್ಷದಲ್ಲಿ ಈ ಗ್ರಿಲ್ ಕೂಡ ಇನ್ಕ್ಲೂಡ್ ಆಗಿದೆ. ಗ್ರಿಲ್ ಕೂಡ ಬಂದಿದೆ. ಮಧ್ಯೆ ಒಂದೆರಡು ಸಲ ನನಗೆ ಗೊತ್ತಿರೋ ಬೇರೆಯವ್ರನ್ನ ಕರ್ಕೊಂಡ್ಬಂದು ಇವ್ರು ಹಾಕಿರೋ ಮೆಟೀರಿಯಲ್ ಕರೆಕ್ಟ್ ಆಗಿ ಚೆಕ್ ಮಾಡಿಸಿದ್ರೆ ಎಲ್ಲ ಕರೆಕ್ಟ್ ಆಗಿ ಆಯ್ತು. ಕರೆಕ್ಟ್ ಆಗಿ ಆಯ್ತು. ಅಂದ್ರೆ ನೀವು ಕೊಟ್ಟಿದ್ದು ಕಾಸ್ಟ್ ಗೆ ವರ್ತ್ ಇದೆ ಅಂತ ಅನಿಸ್ತಾನೆ. 8 to 10,000 ಲೀಟರ್ ಸಂಪ್ ಬರುತ್ತೆ. 8 to 10,000 ಬಂದಿದೆ ಸರ್. ಏನ್ ಸ್ಕ್ವೇರ್ ಫೀಟ್ ಇದೆ ಸರ್ ಸಂಪು? ಏನ್ ಓವರ್ ಆಲ್ ಕಾಸ್ಟ್ ಬಂದಿದೆ ಸರ್ ಇದು? ಇದು ನಿಯರ್ಲಿ 50 lakhs ಬಂದಿದೆ. 50 ತೋರಿಸ್ತೀನಿ ನೋಡಿ. ಹಿಂದ್ಗಡೆ ನಾವ್ ಏನ್ ಮಾಡಿದಿರಿ, ಫ್ರೇಮ್ ಮಾಡಿ ಹೋಲ್ಡ್ ಮಾಡೋ ತರ ಮಾಡಿದಿರಿ. ಓಕೆ ಓಕೆ. ಸೊ ನಿಮ್ಗೆ ಅವಾಗ ಸೇಫ್ಟಿ ಜಾಸ್ತಿ. ಇವ್ರದ್ದು ಕೀ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಸರ್ವಿಸ್ ಚೆನ್ನಾಗಿದೆ. ಕೀ ಹ್ಯಾಂಡ್ ಓವರ್ ಆಯ್ತು ಅಂದ್ರೆ ನಮಗೂ ಆಯ್ತು ಅಂತ ಇಲ್ಲ. ಸಣ್ಣ ಪುಟ್ಟ ನಮ್ಗೇನೋ ಕೆಲಸ ಹೇಳ್ತಾ ಇರ್ತೀವಿ, ಬದಲಾವಣೆ ಕೇಳ್ತಾ ಇರ್ತೀವಿ, ಒಂದು ಚೂರು ಬೇಜಾರ್ ಮಾಡ್ಕೊಳ್ಳದೆ ಬಹಳ ಸಹನೆಯಿಂದ ಮಾಡ್ಕೊಡ್ತಾರೆ. ಇದ್ರಲ್ಲಿ ನಾವ್ ಏನ್ ಮಾಡಿದಿರಿ, ಲೇಸರ್ ಕಟಿಂಗ್ ಮತ್ತೆ HPL ಬೋರ್ಡ್ಸ್ ನ ಯೂಸ್ ಮಾಡಿದಿರಿ. ನಾನಿವಾಗ ಏಷ್ಯನ್ ಬಿಲ್ಡ್ಸ್ ಕಡೆ ಬಂದಿಲ್ಲ, ನಾನಿವಾಗ ಹೊರಗಡೆ ಕಾಮನ್ ಪರ್ಸನ್ ಆಗಿ ಬಂದಿದ್ದೀನಿ. ಓಕೆ, ಇವಾಗ ಮೆಟೀರಿಯಲ್ಸ್ ಎಲ್ಲ ಹಾಕ್ತಾರೆ, ಅದನ್ನೆಲ್ಲ ಯಾವ ತರ ನೀವು ಟ್ರಸ್ಟ್ ಮಾಡಿ ಕೊಟ್ರಿ, ಅಥವಾ ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕ್ತೀನಿ ಅಂತ ಹೇಳಿ ಬೇರೆ ತರ ಎಲ್ಲ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಿಮಗೆ ಏನಂತ? ನಮಸ್ತೆ ಗುರುಗಳೇ, ವೆಲ್ಕಮ್ ಟು ಮೈ ನ್ಯೂ ಇನ್ಫಾರ್ಮೇಟಿವ್ ವ್ಲಾಗ್. ನೀವು ಪ್ರತಿ ಸಲ ಕೇಳ್ತಾ ಇದ್ರಿ 30 into 40 ಡೈಮೆನ್ಷನ್ನ ಒಂದು ಮನೆನ ರಿವ್ಯೂ ಮಾಡಿ ಅಂತೇಳಿ. ಸೊ ಫೈನಲಿ ನಮಗೆ 30 into 40 ಇರುವಂಥ ಮನೆ ಸಿಕ್ಕಿದೆ. ನೀವು ನನ್ನ ಹಿಂದ್ಗಡೆ ಇರುವಂಥ ಮನೆ ನೋಡ್ತಾ ಇದ್ದೀರಾ. ಗ್ರೌಂಡ್ ಫ್ಲೋರ್ ಪ್ಲಸ್ ಮೇಲ್ಗಡೆ ಒಂದು ಫ್ಲೋರ್ ಪ್ಲಸ್ ಹಾಫ್ ಫ್ಲೋರ್ ಇದೆ. G+1.5 ಅಂತಾನೆ ಹೇಳ್ಬೋದು. ಸರ್ ನಮಸ್ತೆ. ನಮಸ್ಕಾರ ಸರ್, ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಆ್ಯಕ್ಚುಲಿ ನೀವು ಈ ಒಂದು 30 into 40 ಸೈಟ್ನ ಮನೆ ಕಟ್ಟಿದ್ದೀರಾ. ಗ್ರೌಂಡ್ ಫ್ಲೋರ್ ಪ್ಲಸ್ 1.5 ಇದೆ ಸರ್. ಏನ್ ಕಾಸ್ಟ್ ಅಲ್ಲಿ ಕವರ್ ಆಗಿದೆ ಸರ್ ಇದು? ಇದು ಫಸ್ಟ್ 30-40 ಸೈಟು. ಓಕೆ, ಡೈಮೆನ್ಷನ್ ಇದು ಬಂದ್ಬಿಟ್ಟು ಕೆಳಗಡೆ ಗ್ರೌಂಡ್ ಫ್ಲೋರ್ ಬಂದು 1 BHK, 2 BHK, ಅದ್ರ ಮೇಲೆ ಹಾಫ್ ಒಂದು ಗೆಸ್ಟ್ ರೂಮ್ ತರ ಮಾಡಿದ್ರೆ. ಸೊ ಇದು ಟೋಟಲಿ ನಿಮ್ಗೆ 2,800 ಸ್ಕ್ವೇರ್ ಫೀಟ್ 2,800 ಬಂದಿದೆ. ಬಿಲ್ಟ್ ಅಪ್ ಏರಿಯಾ. ಸೊ ಇದು ಕಮಿಂಗ್ ಟು ಇದನ್ನ ಬಜೆಟ್ ಬಂದ್ಬಿಟ್ಟು ನಿಮ್ಗೆ 50 lakhs ಆಗಿದೆ. 50 lakhs ಆಗಿದೆ ವಿತೌಟ್ ಇಂಟೀರಿಯರ್. ಸರ್ ಇದು 1 ಚದರ ಅಂತ ಹೇಳ್ತಾರೆ, ಅದು ಎಷ್ಟಾಗುತ್ತೆ ಸರ್? ಸರ್ ನಾವು ಕೋರ್ಟ್ ಕೊಟ್ಟಿರೋದು ಬಂದ್ಬಿಟ್ಟು 1,65,000ಕ್ಕೆ ಇದು ನಾವು ಸ್ಟಾರ್ಟ್ ಮಾಡಿದಾಗ. ಕರೆಂಟ್ ಪ್ರೈಸ್ ಬಂದ್ಬಿಟ್ಟು ನಮ್ದು 1,67,500 ರೂಪಾಯಿ ಆಗಿದೆ. 2,500 ಜಾಸ್ತಿ ಆಗಿದೆ. ಸಿಮೆಂಟ್ ಕಾಸ್ಟಿಂಗ್ ಎಲ್ಲ ಜಾಸ್ತಿ ಆಗಿದೆ. ಇದು ನಾವು ಲಾಸ್ಟ್ 9 months ಬ್ಯಾಕ್ ತಗೊಂಡಾಗ ಪ್ರಾಜೆಕ್ಟ್, ಸೊ ಕಮ್ಮಿ ರೇಟ್ಗೆ ಮಾಡಿಕೊಟ್ಟಿದ್ದೀವಿ. ಸರ್, ನಮ್ಮ ವೀಕ್ಷಕರ ಪರವಾಗಿ ನಾನು ನಿಮಗೆ ಒಂದು ಕೇಳೋದಾದ್ರೆ, ಈ ವರ್ಷ ಜನವರಿ ಏನಾದರೂ ನಿಮಗೆ ಕೊಟ್ಟರೆ ಹ್ಯಾಂಡ್ ಓವರ್ ಮಾಡಿದ್ರೆ ವಿತಿನ್ ಎಷ್ಟು ಮಂತ್ಸ್ ಅಲ್ಲಿ ನೀವು ಕವರ್ ಮಾಡ್ಕೊಡ್ತೀರಾ ಸರ್? ಕೀ ಹ್ಯಾಂಡ್ ಓವರ್ ಮಾಡೋರು ಸರ್ ಇವಾಗ ನಾರ್ಮಲಿ 1,200 ಸ್ಕ್ವೇರ್ ಫೀಟ್ 2 ಫ್ಲೋರ್ ಅಂದ್ರೆ ನಮಗೆ 10 months ಬೇಕು. 10 months ಬೇಕೇ ಬೇಕು. ಸೊ ಜನ ಏನಂದ್ರೆ 8 ತಿಂಗಳು ಕಟ್ತೀನಿ, 6 ತಿಂಗಳು ಕಟ್ತೀನಿ ಅಂತಾರೆ. ನಮ್ಮಲ್ಲಿ ಆ ಕ್ವಾಲಿಟಿ ಇಲ್ಲ. ಹೌದು. ಸೊ ವಿ ಡಿಪೆಂಡ್ ಆನ್ ಅದಕ್ಕೆ ಏನು ಟೈಮ್ ಕೊಡಬೇಕು, ಅದು ಕೊಡಬೇಕು, ಒಳ್ಳೇಬೇಕು. ಟೈಮ್ ಪ್ರೊಸೆಸ್ ಇದೆ. ಹೌದು. ಸೊ ಇವಾಗ ಏನಾಗ್ತದೆ, ಕ್ಯೂರಿಂಗ್ ಮಾಡಿದ್ದು 3ನೇ ದಿವಸನೇ ಬಿಲ್ಡಿಂಗ್ ಮೇಲೆ ಲೋಡ್ ಹಾಕ್ಬಿಟ್ಟು ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನೆಲ್ಲ ಮಾಡಕ್ ಹೋಗ್ಬಾರ್ದು. ಸೊ ಅಟ್ಲೀಸ್ಟ್ ಮಿನಿಮಮ್ ಒಂದು 7 to 10 days ಬಂದು ನೀರ್ ಕ್ಯೂರಿಂಗ್ ಮಾಡಬೇಕು. ಅದು ಸಪೋರ್ಟ್ ಬಂದ್ಬಿಟ್ಟು ಅಟ್ಲೀಸ್ಟ್ ಒಂದು 14 to 20 days ಇರಬೇಕು ಕೆಳಗಡೆ. ಸಪೋರ್ಟ್ ಜನ ಏನ್ ಮಾಡ್ತಾರೆ, ಇವಾಗ ಇದಾಯ್ತು ಬೇಗ ಇನ್ನೊಂದು ಕಟ್ಟಣ, ಇದ್ರ ಮೇಲೆ ಬೇಗ ಅಂದ್ರೆ ಸಪೋರ್ಟ್ ಬೇಗ ತೆಗೆದ್ಬಿಡ್ತಾರೆ. ಸೊ ಅದು ಮಾಡಕ್ ಹೋಗ್ಬಾರ್ದು, ಅಂದ್ರೆ ಮುಂದೆ ಬಿಲ್ಡಿಂಗ್ ಏನೋ ಪ್ರಾಬ್ಲಮ್ ಇಂಪ್ಯಾಕ್ಟ್ ಆಗುತ್ತೆ. ಇವಾಗ ಏನಾಗುತ್ತೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಈ ನಾವು ನಾರ್ಮಲಿ ಒಂದು 3rd ಡೇನೆ 4th ಡೇನೆ ನಾವು ಕೆಲಸ ಸ್ಟಾರ್ಟ್ ಮಾಡ್ತೀರಿ, ಹಂಗೆ ಕ್ಯೂರಿಂಗ್ ಮಾಡ್ತೀರಿ ಅಂದ್ರೆ ದಟ್ ಇಸ್ ರಾಂಗ್. ಯಾಕಂದ್ರೆ ಇದು ನಾವು 5.5 ಇಂಚ್ ಹಾಕಿರ್ತೀರಿ ಸ್ಲ್ಯಾಬ್. ನಿಮ್ಗೆ ಮೇಲೆ ಎಲ್ಲಾ ಕಡೆನೂ ಒಣಗಿರ್ತದೆ, ಬಟ್ ಒಳಗಡೆ ಲೇಯರ್ ಬಂದು ಇನ್ನೂ ಒಣಗಿರಲ್ಲ. ಬಿಕಾಸ್ ಅಗೇನ್ ನಾವು ನೀರ್ ಬಿಟ್ಟಿರ್ತೀವಿ, ಇದಾಗ್ತಾ ಅದು ಡ್ರೈ ಆಗಕ್ಕೆ ಟೈಮ್ ಬೇಕು. ಸೊ ನೀವು ಲೋಡ್ ಹಾಕಿದಾಗ ಏನಾಗುತ್ತೆ, ವೆಯ್ಟ್ ಗೆ ಕ್ರಾಕ್ ಬಿಡಕ್ ಸ್ಟಾರ್ಟ್ ಆಗುತ್ತೆ, ಒಳಗಡೆ ಬಿಡ್ತದೆ. ಸೊ ಲೇಟರ್ ಆನ್ ಏನಾಗುತ್ತೆ, ನೀವು ಲೋಡ್ ಮೇಲೆ ಆಗ್ತಾ ಅಂದ್ರೆ ಫ್ಯೂಚರ್ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ರೆ. ಇನ್ನೊಂದು ವೀಕ್ಷಕರ, ನೀವು ಅಬ್ಸರ್ವ್ ಮಾಡಬಹುದು, ಈ ಒಂದು ಕಂಪ್ಲೀಟ್ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ವಿಡಿಯೋ ನೀವು ನೋಡೋದ್ರಿಂದ ನಿಮ್ಮ ಮನೆ ಏನಾದ್ರು ನೀವು ಬಿಲ್ಟ್ ಮಾಡ್ತಿದ್ದೀರಾ ಅಂತಂದ್ರೆ, ನೀವು ಎಲ್ಲಿ ಯಾವ ತರ ಟೈಮ್ ಪ್ರೊಸೆಸ್ ನ ನಾವು ಯೂಸ್ ಮಾಡ್ಬೋದು, ಮತ್ತೆ ಎಲ್ಲಿ ಯಾವ ತರ ಲೊಕೇಶನ್ ನ ಜಾಗಗಳನ್ನ ನಾವು ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ನೀವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂತ ಹೋಗ್ಬೋದು. ನೀವೇನಾದ್ರೂ ಫ್ಯೂಚರ್ ಅಲ್ಲಿ ಮನೆ ಕಟ್ಟಬೇಕು ಅಂತಂದ್ರೆ
ನಿಮಗೆ ಒಂದು ಐಡಿಯಾ ಸಿಕ್ಕಂಗಾಗುತ್ತೆ. ಸೊ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ನಿಮಗೆ ಒಂದು ಮನೆ ಯಾವ ತರ ಬಿಲ್ಟ್ ಮಾಡ್ಬೋದು ಅನ್ನೋದು ನಿಮಗೆ ಐಡಿಯಾ ಸಿಗುತ್ತೆ. ಸೊ ಈ ಒಂದು ಮನೆ ಒಳಗಡೆ ಹೋಗ್ಬಿಟ್ಟು ಮನೆ ಒಳಗಡೆ ಯಾವ ತರ ಆ ಸ್ಪೇಸ್ನ ಯುಟಿಲೈಸ್ ಮಾಡ್ಕೊಂಡು ಮನೆನ ಕಟ್ಟಿದ್ದಾರೆ ಮತ್ತೆ ಯಾವ್ಯಾವ ಮೆಟೀರಿಯಲ್ಸ್ ಹಾಕಿದ್ದಾರೆ ಆ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾವು ಸರ್ ಜೊತೆ ತಿಳ್ಕೊಂತ ಹೋಗೋಣ. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಓಕೆ ವೀಕ್ಷಕರೇ, ನೀವು ಇವಾಗ 30x40 ನಾನು ಏನೇನು ಇಷ್ಟೊತ್ತನಕ ಇಂಟ್ರೋ ಕೊಟ್ಟನಲ್ಲ, ಸೊ ಅದೇ ಮನೆ ಮುಂದ್ಗಡೆ ನಾವಿದ್ದೀವಿ. ಸರ್ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ನಮ್ಮ ವೀಕ್ಷಕರಿಗೆ ಕೊಟ್ಬಿಡಿ ಸರ್. ಇದು 30-40 ಓಕೆ ಸೈಟು ವೆಸ್ಟ್ ಫೇಸಿಂಗು. ಓಕೆ. ಸೊ ನಿಮ್ಗೆ ಇಲ್ಲಿ ನಾವು ಏನು ಯೂಸ್ ಮಾಡಿದ್ವಿ ಅಂದ್ರೆ ಎಲಿವೇಶನ್ ಬಂದ್ಬಿಟ್ಟು ಸ್ವಲ್ಪ ವೆರಿ ಸಿಂಪಲ್ ಇದು ಯೂಸ್ ಮಾಡಿದ್ದೀರಿ. ಓಕೆ. ಇದ್ರಲ್ಲಿ ಮೇಜರ್ಲಿ ಏನಂದ್ರೆ ನಮ್ದು ವುಡನ್ ಟೈಲ್ಸ್ ಅನ್ನೋದು ಒಂದು ಮೇಜರ್ ಕಾನ್ಸೆಪ್ಟ್. ಓಕೆ. ಆಮೇಲೆ ವುಡನ್ ಟೈಲ್ಸ್ ಅಲ್ಲಿ ನಾವ್ ಏನ್ ಮಾಡಿದ್ವಿ ಕಂಪ್ಲೀಟ್ಲಿ ಲೇಯಿಂಗ್ ಮಾಡಿದ್ದೀರಿ. ಓಕೆ. ಇದು ಟೈಲ್ಸ್ ಸರ್ ಇದು? ಹೌದೌದು. ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಕಾಸ್ಟ್ ವೈಸು ಕಂಪ್ಯಾರಿಟಿವ್ ನಿಮ್ಗೆ HPL ಬೋರ್ಡ್ ಆಗ್ಲಿ, ನಿಮ್ಗೆ ಈ ಬೇರೆ ಇನ್ನು ಇದು ಬರ್ತದೆ ಅಲ್ಯೂಮಿನಿಯಂ ಸೊ ಅವೆಲ್ಲಕ್ಕಿಂತ ಇದು ಬೆಟರ್ ಅಂತೀರಾ? ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಯಾವುದೇ ಮಳೆ ಬರಲಿ ಟೈಲ್ಸ್ ಎನಿ ಟೈಮ್ ಇದಾಗಲ್ಲ. ಸೊ ಮೋರ್ ಓವರ್ ಏನಾಗುತ್ತೆ ಅಂದ್ರೆ ನಿಮ್ಗೆ ಇದು ಕ್ಲೀನಿಂಗ್ ಪರ್ಪಸ್ಗೆ ವೆರಿ ಈಸಿ. ನಿಮ್ಗೆ ಮೇಲಿಂದ ಒಂದ್ಸಲ ವಾಟರ್ ಬಿಟ್ಬಿಟ್ಟು ಕ್ಲೀನ್ ಮಾಡಕ್ ಕ್ಲಿಯರ್ ಆಗ್ಬಿಡುತ್ತೆ. ಸೊ ನಿಮ್ಗೆ ಅದಕ್ಕೆ ಇದು ಟೈಲ್ಸ್ ನ ನಾವು ಪ್ರಿಫರ್ ಮಾಡ್ತೀವಿ. ಸೊ ಇದೇ ಸೇಮ್ ಟೈಮ್ ಏನಾಯ್ತು ಅವ್ರಿಗೆ ಅದೇ ಥೀಮ್ ಅಲ್ಲಿ ನಾವು ಗೇಟ್ ಡಿಸೈನ್ ಕೊಟ್ಟಿದ್ದೀವಿ. ಇದ್ರಲ್ಲಿ ನಾವ್ ಏನ್ ಮಾಡಿದಿರಿ ಲೇಸರ್ ಕಟಿಂಗ್ ಮತ್ತೆ HPL ಬೋರ್ಡ್ಸ್ ನ ಯೂಸ್ ಮಾಡಿದಿರಿ. HPL ಬೋರ್ಡ್ ಅಂದ್ರೆ ಹೈ ಪ್ರೆಷರ್ ಲ್ಯಾಮಿನೇಟೆಡ್ ಬೋರ್ಡ್ಸ್. ಸೊ ಇದನ್ನ ನಾವೇನ್ ಮಾಡಿದಿರಿ, ನಾವು ನಾರ್ಮಲಿ ಕೆಲವ್ರು ಏನ್ ಮಾಡ್ತಾರೆ ಇದು ಫ್ರೇಮ್ ಮಾಡಲ್ಲ. ಇದು ನಾವು MS ಫ್ರೇಮ್ ವರ್ಕ್ ಮಾಡಿದಿರಿ. ಯಾಕಂದ್ರೆ ಇದು ಏನೇ ಬೋರ್ಡ್ ಹಾಕಿದ್ರೇನು ಸ್ವಲ್ಪ ಜೋರ್ ಗೇಟ್ ಇದ್ ಮಾಡಿದ್ರೆ ಹೊಡಿಯೋ ಚಾನ್ಸಸ್ ಇದೆ. ಸೊ ಇದಕ್ಕೆ ಫ್ರೇಮ್ ಮಾಡಿ ಒಳಗ್ ಹಾಕಿದಾಗ ಇದು ನಿಮ್ಗೆ ಕ್ಲೀನ್ ಆಗಿ ಕ್ಲೋಸ್ ಆಗುತ್ತೆ. ಇಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಬನ್ನಿ ತೋರಿಸ್ತೀನಿ ನೋಡಿ. ಹಿಂದ್ಗಡೆ ನಾವ್ ಏನ್ ಮಾಡಿದಿರಿ ಫ್ರೇಮ್ ಮಾಡಿ ಹೋಲ್ಡ್ ಮಾಡೋ ತರ ಮಾಡಿದಿರಿ. ಸೊ ನಿಮ್ಗೆ ಅವಾಗ ಸೇಫ್ಟಿ ಜಾಸ್ತಿ. ಹೌದು, ಎರಡು ಕಡೆ. ಇವಾಗ ಒಂದ್ ಕಾರೋ ಒಂದ್ ಬೈಕೋ ಏನೋ ಬಂದ್ ಕೆಲವ್ರು ಏನ್ ಮಾಡ್ತಾರೆ ನಾರ್ಮಲಿ ಬೈಕಲ್ಲಿಂದಾನೇ ಗೇಟ್ ತಳ್ತಾರೆ, ಇದ್ ಮಾಡ್ತಾರೆ. ಸೊ ಆತರ ಎಲ್ಲ ಮಾಡಿದಾಗ ಡ್ಯಾಮೇಜಸ್ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ. ಇನ್ ಕೇಸ್ ಬೈಕಲ್ಲೇ ಕೂತ್ಬಿಟ್ಟು ಕಾಲಿಂದ. ಸೊ ಇವಾಗ ಇದ್ರಲ್ಲಿ ಏನಾಗುತ್ತೆ ನಿಮ್ಗೆ ಆತರ ಯಾವ್ದೇ ರೀತಿ ಸ್ವಲ್ಪ ಅವಾಯ್ಡ್ ಆಗುತ್ತೆ. ಅಂದ್ರೆ ಮ್ಯಾಕ್ಸಿಮಮ್ ಎರರ್ ಆಗೋದನ್ನ ಕಮ್ಮಿ ಅವಾಯ್ಡ್ ಮಾಡ್ಬೋದು. ಸೊ ಅದಕ್ಕೆ ಈ ಫ್ರೇಮ್ಸ್ ಸಿಸ್ಟಮ್ ಮಾಡಿ ಪ್ರತಿಯೊಂದು ಫ್ರೇಮ್ಸ್ ಒಳಗೆ ಇದ್ ಮಾಡಿದೀವಿ ನಾವು. ಇದನ್ನ ಲೇಸರ್ ಕಟಿಂಗ್ ಏನಕ್ಕಂದ್ರೆ ಒಳಗಡೆ ಫುಲ್ಲಿ ಡಾರ್ಕ್ ಆಗ್ಬಿಡ್ತದೆ. ಹೌದು. ಸೊ ಸೇಮ್ ಟೈಮ್ ಬೆಳಕು ಬೆಳಕಿರ್ಲಿ ಅಂತ. ಸೊ ಈ ತರ ಮಾಡಿ. ಸರ್ ಏನ್ ಹೈಟ್ ಬರುತ್ತೆ ಸರ್ ಗೇಟ್? ಸರ್ ಇದು 10.5 feet ಹೈಟ್ ಇರೋದು. ಡೋರ್ ಬಂದ್ಬಿಟ್ಟು ನಿಮ್ಗೆ 8 feet ಹೈಟ್. 8 feet ಇದೆ. 7.5 to 8 feet ಬರ್ತದೆ. ದಿಸ್ ಇಸ್ ಆಲ್ ಕಂಪ್ಲೀಟ್ಲಿ MS 16 ಗೇಜ್ ಅಲ್ಲಿ ಮಾಡಿರೋದು. 16 ಗೇಜ್ ಅಲ್ಲಿ ಮಾಡಿರೋದು. ಓಕೆ. ಒಳಗಡೆ ಹೋಗ್ಬಿಟ್ಟು ನೋಡೋಣ ಬನ್ನಿ. ಎಷ್ಟು ಹೈಟ್ ಇದೆ ಸರ್ ಇದು? ಸರ್ ಇದು 2 feet ಇದೆ. ರೋಡಿಂದ 2 feet ಹೈಟ್ ಮಾಡಿದ್ದೀವಿ ನಾವು. ಸೊ ನಮ್ದು ಮೇಜರ್ಲಿ ಏನ್ ಮಾಡ್ತೀರಿ, ತಾರ್ ರೋಡು ಡೆವಲಪ್ಡ್ ಏರಿಯಾ ಅಂದ್ರೆ 1.5 ಯೂಸ್ ಮಾಡ್ತೀರಿ. ಅದೇ ಸ್ವಲ್ಪ ಏರಿಯಾ ಈ ತರ ಇನ್ನು ರೋಡ್ ಕನ್ಸ್ಟ್ರಕ್ಷನ್ ಆಗಿಲ್ಲ ಅಂದ್ರೆ ನಾವು 2 feet ಕೊಡ್ತೀವಿ. ಇನ್ ಕೇಸ್ ರೋಡ್ ಬಂದಾಗ ಹೌದು 2.5 ಕೊಡ್ತೀರಿ. ನಿಮ್ಗೆ ಅದು ಹೆಂಗ್ ಗೊತ್ತಾಗುತ್ತಂದ್ರೆ ನಾವು ಪಾರ್ಕಿಂಗ್ ಲೋ ಮಾಡಿದಿರಿ. ಇವಾಗ ಇದ್ರಲ್ಲಿ ಎಕ್ಸಾಂಪಲ್ 6 inch ಹೈಟ್ ಇದೆ. ಓಕೆ. ಸೊ ಮನೆ ಬಂದ್ಬಿಟ್ಟು ಇನ್ನೂ 6 inch ಹೈಟ್ಗೆ ಮನೆ ರೋಡ್ ಗಿಂತ 2 feet ಪ್ಲಸ್ 6 inch ಮೇಲೆ 6 inch ಜಾಸ್ತಿ ಮಾಡಿದ್ದೀವಿ. ಸೊ ಕೆಲವು ಟೈಮ್ ಏನಂದ್ರೆ ನೋಡ್ಕೊಂತೀವಿ ನಾವು, ಗೊತ್ತಾದಾಗಲೇ ನಾವು ಚೇಂಜ್ ಮಾಡ್ತೀವಿ. ವಾಟರ್ ಫೆಸಿಲಿಟಿ ಹೆಂಗಿದೆ ಸರ್? ಇಲ್ಲಿ ಏನಂದ್ರೆ ವಾಟರ್ ಕಾರ್ಪೊರೇಷನ್ ವಾಟರ್ ಮತ್ತೆ ಕಾವೇರಿ ವಾಟರ್ ಬರ್ತದೆ. ಸೊ ಅದಕ್ಕೆ ನಾವು ಸಂಪ್ ಪ್ರೊವೈಡ್ ಮಾಡಿದಿರಿ. ನಮ್ ಕಡೆಯಿಂದ 8 to 10,000 ಲೀಟರ್ ಸಂಪ್ ಬರುತ್ತೆ. 8 to 10,000 ಬಂದಿದೆ. ಸರ್ ಏನ್ ಸ್ಕ್ವೇರ್ ಫೀಟ್ ಇದೆ ಸರ್ ಸಂಪು? ಸಂಪ್ ನಿಮ್ಗೆ 7x7 into 8 ಡೆಪ್ತ್ ಬರುತ್ತೆ. 8 ಡೆಪ್ತ್ ಬರುತ್ತೆ. ಹೌದು, 8 ಡೆಪ್ತ್ ಕೊಟ್ಟಿದ್ದಾರೆ. ಡಿಪೆಂಡೆಡ್ ಆಗುತ್ತೆ. ಕೆಲವು ಕಡೆ ಏನಾಗುತ್ತೆ ಹಿಂಗ ಅಗಲ ಬರುತ್ತೆ, ಡೆಪ್ತ್ ಕಮ್ಮಿ ಆಗುತ್ತೆ. ಕೆಲವು ಕಡೆ ಜಾಗ ಇಲ್ಲದಿರೋ ಜಾಗದಲ್ಲಿ ಡೆಪ್ತ್ ಜಾಸ್ತಿ, ಅಗಲ ಕಮ್ಮಿ ಇರ್ತದೆ. ಅಂದ್ರೆ ಕ್ವಾಂಟಿಟಿ ಆಫ್ ವಾಟರ್ಸ್ ಅಷ್ಟೇ ಇರುತ್ತೆ. ಕ್ಯಾಲ್ಕುಲೇಟ್ ಮಾಡಿ ಕೊಟ್ಬಿಡ್ತೀವಿ ನಾವು ಎಷ್ಟು ಲೀಟರ್ ಬರ್ತದೆ ಅಂತ. ಸೊ ಅದು 8 to 10,000 ಬರುತ್ತೆ. ಓಕೆ ಸರ್, ಇಲ್ಲಿ ಬಳಸಿರೋ ಟೈಲ್ಸ್ ಇದು ಗ್ರಾನೈಟ್. ನಿಮ್ಗೆ ಈ ಗ್ರಾನೈಟ್ ಬಂದ್ಬಿಟ್ಟು ಪ್ಯಾರಾಡೈಸ್ ತರ ಅಂತಾರೆ. ಸೊ ಇದು ನಮ್ಗೆ ಯಾವ್ದೋ ಒಂದು ಒಳ್ಳೆ ಡೀಲಲ್ಲಿ ಸಿಕ್ಕಿತ್ತು. ಸೊ ಓನರ್ಗೆ ಹೇಳಿದ್ರಿ, ಸೊ ಹಾಕೊಡಿ ನಿಮ್ಗೆ ಇದಾಗಿದೆ ಅಂತ. ಸೊ ತಗೊಂಡ್ರಿ. ಇದು ಹಾರ್ಡ್ಲಿ ನಮ್ಗೆ ಒಂದು 50 ರೂಪಾಯಿ ಬಿತ್ತು. 50 ರೂಪಾಯಿ ಬಿತ್ತು ಅಷ್ಟೇ ಸ್ಕ್ವೇರ್ ಫೀಟ್ಗೆ. ಸೊ ಆಮೇಲೆ ಕಮಿಂಗ್ ಟು ನಿಮ್ಗೆ ಇದು ಟೈಲ್ಸ್ ಬಂದ್ಬಿಟ್ಟು ಇದು ಅವರು ಚೂಸ್ ಮಾಡಿದ ಅಥವಾ ನೀವೇ ಅವ್ರಿಗೆ ಸಜೆಸ್ಟ್ ಮಾಡಿದ ಸರ್? ಇದು ಅವರೇ ಸೆಲೆಕ್ಷನ್ಸ್. ನಾವು ಸಜೆಸ್ಟ್ ಮಾಡ್ತೀರಿ. ಫೈನಲಿ ಅಟ್ ದ ಎಂಡ್ ಆಫ್ ದ ಡೇ ಕಸ್ಟಮರ್ ಡಿಸಿಷನ್ ಮೇಕಿಂಗ್. ಸೊ ಸಮ್ಟೈಮ್ಸ್ ಏನಾದ್ರು ಅವ್ರಿಗೆ ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಾನು ಹೇಳ್ತೀನಿ ಇದು ದಯವಿಟ್ಟು ಬೇಡ, ಇದಕ್ಕೆ ಮೇಲೆ ಮೇಕಿಂಗ್ ಇಸ್ ಓನರ್. ಬಿಕಾಸ್ ಅವರೇ ಪೇ ಮಾಡೋದು. ಅವ್ರು ನಮ್ಗೆ ಕಸ್ಟಮರ್ ಇಸ್ ಆಲ್ವೇಸ್ ಗಾಡ್. ಅಂದ್ರೆ ನಿಮ್ಮ ಒಪಿನಿಯನ್ ಏನಿದೆ ನೀವು ಹೇಳಿ. ಓಕೆ, ಬನ್ನಿ ವೀಕ್ಷಕರೇ ಒಳಗಡೆ ಹೋಗ್ಬಿಟ್ಟು ನೋಡೋಣ. ಇದಕ್ಕೆ ಅವರು ಸೇಫ್ಟಿ ಗ್ರಿಲ್ ಕೇಳಿದ್ರು. ಓಕೆ, ನೀವು ಹೇಳಿದ್ದು 50 ಲಕ್ಷದಲ್ಲಿ ಈ ಗ್ರಿಲ್ ಕೂಡ ಇನ್ಕ್ಲೂಡ್ ಆಗಿದೆ. ಗ್ರಿಲ್ ಕೂಡ ಇದು ಮೆಟಲ್ ಇದು ಸರ್? ಇದು MS ಮೆಟಲ್ 10 mm ರಾಡ್ ಯೂಸ್ ಮಾಡಿದ್ರು. 10 mm ರಾಡ್ ಯೂಸ್ ಮಾಡಿದ್ರು. ಇದು ನಿಮ್ಗೆ 4 inch ಗ್ಯಾಪ್ ಬರ್ತದೆ. 4 inch ಗ್ಯಾಪ್ ಬರುತ್ತೆ.
ಆಮೇಲೆ ಟ್ಯೂಬ್ಸ್ ಹಾಕಿದೆ. ಇದು ಏನಕ್ಕಂದ್ರೆ ಇದು ಸ್ಪೇಸ್ ಮ್ಯಾನೇಜ್ಮೆಂಟ್ ಮಾಡಿದ್ದೀರಿ. ಸೊ ಇವರು ಪಕ್ಕದಲ್ಲಿರೋ ಓನರ್ ಅವರು ನೋ ಪ್ರಾಬ್ಲಮ್ ಅವ್ರು. ಸೊ ನಮ್ಗೆ ಏನಾಯ್ತು ಅಂದ್ರೆ ಇಲ್ಲಿ ಇನ್ನೊಂದು 6 ಇಂಚು ಉಳಿತು. ಇಲ್ಲ ಅಂದ್ರೆ ನಮ್ಗೆ ಇದು ಇವಾಗ 4 ಅಡಿ ಇದೆ, ಇಲ್ಲ ಅಂದ್ರೆ ನಮಗೆ 3.5 ಅಡಿ ಬರುತ್ತೆ. ಅರ್ಧ ಅಡಿ ವೇಸ್ಟ್ ಆಗ್ಬಿಡುತ್ತೆ. ಸೊ ಕೆಲವು ಟೈಮ್ ಆ ತರ ಅಡ್ಜಸ್ಟ್ಮೆಂಟ್ ಇದ್ರೆ ಯು ಕ್ಯಾನ್ ಟಾಕ್ ಟು ದೆಮ್. ಸಂಪ್ ನೀವು ಇವಾಗ ನೋಡ್ತಿದ್ದೀರಾ ವೀಕ್ಷಕರೇ. ಸರ್ ಈ ಸಂಪ್ ಬಗ್ಗೆ ಇನ್ಫಾರ್ಮೇಶನ್ ಕೊಡಿ ಸರ್. ಇದು 10,000 ಲೀಟರ್ ಇದೆ ಸಂಪು. ಇದ್ರಲ್ಲಿ ಏನ್ ಮಾಡಿದೆ ಅಂದ್ರೆ ನಾವು 3 ಲೈನ್ ಕನೆಕ್ಷನ್ಸ್ ಕೊಟ್ಬಿಡ್ತೀರಿ. ಒಂದು ಕಾವೇರಿಗೆ, ಒಂದು ಕಾರ್ಪೊರೇಷನ್, ಇನ್ನೊಂದು ಎಕ್ಸ್ಟ್ರಾ ಕೊಟ್ಟಿರ್ತೀರಿ ಅವ್ರಿಗೆ ಏನ್ ಬೇಕು ಅಂತ. ಸೇಮ್ ಟೈಮ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ಆಟೋ ಕಂಟ್ರೋಲರ್ ಕೂಡ ಪ್ರೊವೈಡ್ ಮಾಡ್ಬಿಡ್ತೀರಿ. ಸೊ ಆಟೋ ಕಂಟ್ರೋಲರ್ ಪ್ರೊವೈಡ್ ಮಾಡ್ತೀರಿ. ಯಾಕಂದ್ರೆ ನಾಳೆ ತಿರ್ಗಾ ವೈರಿಂಗ್ ಮಾಡಕ್ಕೆ ಅವ್ರಿಗೆ ಆಟೋ ಕಂಟ್ರೋಲರ್ ಸಪರೇಟ್ ಆಗುತ್ತೆ ಇದಿರ್ಬಾರ್ದು ಅಂತ ಇಲ್ಲಿಂದ ಡೈರೆಕ್ಟ್ ಟ್ಯಾಂಕ್ ಆಗಿ ಇದಕ್ಕೆ ನಾವು ಕನೆಕ್ಷನ್ ಆಟೋ ಕಂಟ್ರೋಲರ್ ಕೊಡ್ತೀವಿ. ಟೀ ಕುಡ್ ಯೂಸ್ ಮಾಡಿದ್ರೆ ಸರ್ ಏನ್ ಫೀಟ್ ಬರುತ್ತೆ ಸರ್? ಇದು ನಾರ್ಮಲಿ ನಿಮ್ಗೆ ಸ್ಟ್ಯಾಂಡರ್ಡ್ ಸೈಜ್ ಬರುತ್ತೆ. ಸ್ಟ್ಯಾಂಡರ್ಡ್ ಸೈಜ್ ವಿತ್ ಬೀಡಿಂಗ್ ಕೊಟ್ಟಿದ್ದೀರಿ, ಗ್ರಾನೈಟ್ ಬೀಡಿಂಗ್ ಕೊಟ್ಟಿದ್ದೀರಿ ನಾವು. ಬೀಡಿಂಗ್ ಮತ್ತೆ ಟೀ ಕುಡ್ ಡೋರ್, ರೆಡಿಮೇಡ್ ಡೋರ್ ಯೂಸ್ ಮಾಡಿರೋದು ನಾವು. ರೆಡಿಮೇಡ್ ಡೋರ್ ಯೂಸ್ ಮಾಡಿದ್ದೀರಾ ಸರ್? ಇದು ಟೀಕಾ ಸರ್? ಇದು ಹೌದು, ಇದು ಟೀಕೆ. ಓಕೆ, ಏನ್ ಕಾಸ್ಟ್ ಅಲ್ಲಿ ಬಂದಿದೆ ಸರ್? ಸರ್ ಇದು 16,000 ಬಂದಿದೆ. ಸರ್ ಏನ್ ಡಿಸೈನ್ ಕೊಟ್ಟಿದ್ದೀರಾ ಸರ್? ಇದು ಎಂಟ್ರೆನ್ಸ್ ಬಂದ ತಕ್ಷಣ ಸರ್ ಇದು ಒಂದು ಗೋಲ್ಡನ್ ಥೀಮ್ ಕೊಟ್ಟಿದ್ದೀರಿ. ಇಲ್ಲಿ ನಮ್ ಕಸ್ಟಮರ್ ಏನಂದ್ರೆ ಇಲ್ಲಿ ದೇವ್ರು ಇಡ್ಬೇಕಂತ ಇದು ಕೇಳಿದ್ದಾರೆ, ಅದನ್ನ ಇಟ್ಟಿಲ್ಲ ಅವರು. ಸೊ ಅವರು ಅದು ಇಡಕ್ಕಂತಾನೆ ಈ ಥೀಮ್ ರೆಡಿ ಮಾಡ್ಕೊಟ್ಟಿರೋದು. ಸೊ ದೇವ್ರು ಇಡಕ್ಕಂತ ಮುಂಚೆ ಆಚೆ ಹೋಗ್ ಮುಂಚೆ ದೇವ್ರ ನಮಸ್ಕಾರ ಮಾಡ್ಕೊಂಡು ಹೋಗೋದಂತೆ. ಅದ್ರ ಪ್ರಕಾರ ಸೇಮ್ ಟೈಮ್ ಅವ್ರ ದೇವ್ರ ಮನೇನೂ ಅಷ್ಟೇ ನಿಮ್ಗೆ ದೊಡ್ಡದಿದೆ. ಇದು ದೊಡ್ಡದೆಲ್ಲ ಬಂದು ನಿಮ್ಗೆ 6x4 ಬರುತ್ತೆ. ಓಕೆ, 6x4 ಬರುತ್ತೆ. 6x4 ಬರುತ್ತೆ. ಓಕೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಟ್ಟಿದ್ದೀರಾ ಸರ್. ಸರ್ ಈಗ ಏನ್ ಪ್ಲಾನ್ ಸರ್? ಆ ಕಡೆ ವುಡ್ ಯೂಸ್ ಮಾಡಿರೋದು, ಇದು ಯೂಸ್ ಮಾಡಿ ಫ್ಲೈವುಡ್ ಯೂಸ್ ಮಾಡಿರೋದು. ಅದ್ರಲ್ಲಿ ಏನ್ ಮಾಡಿದ್ರೆ ಇಡನ್ ಲೈಟ್ ಮಾಡ್ಬಿಟ್ಟು ನಿಮ್ಗೆ ಇದ್ ಕಡೆ ಶೆಲ್ಫ್ ಕೊಟ್ಟಿದ್ದೀರಿ. ಆಮೇಲೆ ಮಾರ್ಬಲ್ ಯೂಸ್ ಮಾಡಿದ್ದೀರಿ ದೇವ್ರ ಮನೆಗೆ ಸ್ಲಾಬ್ಗೆ. ಸೊ ವೈಟ್ ಇದು ಟೈಲ್ಸ್ ಯೂಸ್ ಮಾಡಿರೋದು ನಾವು. ಓಕೆ, ಕಂಪ್ಲೀಟ್ಲಿ ವಿತ್ ಗೋಲ್ಡನ್ ಸ್ಟ್ರಿಪ್ ಯೂಸ್ ಮಾಡಿದ್ದೀವಿ. 2x4 ಬರ್ತದೆ ಇದು ಸೈಜು, ಟೈಲ್ ಸೈಜು. ಸರ್ ವುಡ್ ಏನ್ ಯೂಸ್ ಮಾಡಿದ್ದೀರಾ ಸರ್? ಇದು ಟೀ ಕುಡ್ಡೆ ಯೂಸ್ ಮಾಡಿರೋದು. ಇದು ನಿಮ್ಗೆ 3x5 ಸೈಜ್ ಬರ್ತದೆ. ಇದು ನಿಮ್ಗೆ ಸಿಂಗಲ್ ಡೋರ್ ಸ್ಪೆಷಲಿ ಸಾರ್ ಅವರು ಆರ್ಡರ್ ಮಾಡಿದ್ರು. ಎಲ್ಲಾ ಕಡೆ ದೇವ್ರ ಮನೆ ಡಬಲ್ ಡೋರ್ ಕೇಳ್ತಾರೆ. ಇವರು ಹಿಂಗೆ ಸಿಂಗಲ್ ಡೋರ್ ಬೇಕಂದ್ರೆ, ಯಾಕಂದ್ರೆ ಇವ್ರು ಹಿಂಗ್ ಓಪನ್ ಮಾಡ್ಕೊಂಡಾಗ ಇಲ್ಲಿ ಸ್ಪೇಸ್ ಇತ್ತು. ಓಕೆ, ಡಬಲ್ ಡೋರ್ ಆದ್ರೆ ಅದಕ್ಕೆ ಜಾಸ್ತಿ ಸ್ಪೇಸ್, ಹಿಂಗ್ ಓಪನ್ ಆಗುತ್ತೆ. ಸೊ ಅದು ಇದು ಬೇಡ ಅಂತ. ಓಕೆ, ಇದಂದ್ರೆ ಒಂದೇ ಕಡೆ ವಾಲ್ ಹತ್ರನೇ ಸ್ಪೇಸ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಏನ್ ಮಾಡಿದಿರಿ, ಒಂದು ಫ್ರಿಡ್ಜ್ ಇಕ್ಕಕ್ಕೆ ಒಂದು ಆಪ್ಷನಲ್ ಮಾಡಿದಿರಿ. ಓಕೆ, ಸೊ ಸ್ಪೇಸ್ ಇದು ಇದಾಗಬಾರ್ದು ಅಂದ್ಬಿಟ್ಟು ಅವ್ರಿಗೆ. ಎಷ್ಟು ಹೈಟ್ ಬಿಟ್ಟಿದ್ದೀರಾ ಸರ್? ಇದು 7 ಫೀಟ್ ಹೈಟ್ ಬಿಟ್ಟಿದ್ದೀರಿ. 7 ಫೀಟ್ ಬಿಟ್ಟಿದ್ದೀರಾ. ಇದೇನಂದ್ರೆ ಇಲ್ಲಿ ಕಿಚನ್ ಸ್ವಲ್ಪ ಚಿಕ್ಕದ್ ಬಂದಿದೆ ಕೆಳಗಡೆ. ಸೊ ಅದ್ರ ಪ್ರಕಾರ ನಾವ್ ಏನ್ ಮಾಡಿದ್ವಿ, ಇಲ್ಲಿ ಸ್ವಲ್ಪ ಸೈಜ್ ಪ್ರಕಾರ ಇದು ನಾವು ಫ್ರಿಡ್ಜ್ ನ ಒಳಗೆ ಕಳ್ಸಿದ್ವಿ. ಓಕೆ ಓಕೆ, ಸ್ಪೇಸ್ ಯುಟಿಲೈಸೇಷನ್ ಆಗಕ್ಕೆ. ಇಲ್ಲೂ ಅಷ್ಟೇ ಸೇಮ್ ಟೈಮ್ ನಾವು ಇದಕ್ಕೆ ಕ್ವಾರ್ಟ್ಸ್ ಗ್ರಾನೈಟ್ ಯೂಸ್ ಮಾಡಿರೋದು. ಕ್ವಾರ್ಟ್ಸ್ ಗ್ರಾನೈಟ್ ಯೂಸ್ ಮಾಡಿದ್ದೀರಾ ಸರ್? ಏನು ಕಾಸ್ಟ್ ಅಲ್ಲಿ ಬರುತ್ತೆ ಸರ್ ಇದೆಲ್ಲ ಕ್ವಾರ್ಟ್ಸ್? ಸರ್ ಇದು ನಿಮಗೆ ಆಲ್ಮೋಸ್ಟ್ ಒಂದು 450 ಹಂಗ ಆಗುತ್ತೆ. 450 ಹಂಗ ಆಗುತ್ತೆ. ಆಮೇಲೆ ವೈಟ್ ಟೈಲ್ಸ್ ಯೂಸ್ ಮಾಡಿದ್ದೀವಿ. ವೈಟ್ ಟೈಲ್ಸ್ ಯೂಸ್ ಮಾಡಿದ್ದೀರಾ. ಸೊ ಇದರಲ್ಲಿ ಏನಂದ್ರೆ ಲೈಟಿಂಗ್ ಸರ್ ಆಲ್ಮೋಸ್ಟ್ ನಿಮ್ಮ ಪ್ಯಾಟರ್ನ್ ಅಲ್ಲಿ ವೈಟ್ ಯೂಸ್ ಮಾಡಿರ್ತೀರಲ್ವಾ ಸರ್? ಹೌದು, ಕಾಂಟ್ರಾಸ್ಟ್ ವಿತ್ ಅಗೇನ್ ಕಸ್ಟಮರ್ ರಿಕ್ವೈರ್ಮೆಂಟ್. ನಮ್ದಲ್ಲಿ ಏನು ಇದು ಜಾಸ್ತಿ ಅಂದ್ರೆ ನೀವು ವೈಟ್ ಸಜೆಸ್ಟ್ ಮಾಡ್ತೀರಾ? ಮಾಡಿ ಇದಕ್ಕೆ ಸೆಟಪ್ಗೆ ವೈಟ್ ಇದ್ರೆ ಬೆಟರ್ ಅಂದ್ಬಿಟ್ಟು ಮಾಡಿರೋದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ ಇದು ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದೀರಿ, ಸ್ಟ್ರಿಪ್ ಲೈಟ್ಸ್ ಕೊಟ್ಟಿದ್ದೀರಿ ಇದಕ್ಕೆ. ಇದು ಸೇಮ್ ಟೈಮ್ ಇಲ್ಲಿ ಏನ್ ಮಾಡಿದಿರಿ, ಸ್ಟೋರೇಜ್ ಇದು ಮಾಡಿದಿರಿ, ಮಿಕ್ಸಿ ಇದೆಲ್ಲ ಇಟ್ಕೊಳ್ಳೋ ತರ ಸಿಸ್ಟಮ್ ಯೂಸ್ ಮಾಡಿದಿರಿ. ಓಕೆ, ನೈಸ್ ಸರ್. ಇದೇನ್ ಮೇಲ್ ಫೀಟ್ ಹೈಟ್ ಕೊಟ್ಟಿದ್ದೀರಾ ಸರ್? ಸರ್ ಇದು 3 ಫೀಟ್ ಬರ್ತದೆ. 3 ಫೀಟ್. ಆಮೇಲೆ ಇದ್ರಲ್ಲಿ ನಾವೇನಂದ್ರೆ ಹ್ಯಾಂಡಲ್ಸ್ ಯೂಸ್ ಮಾಡಿಲ್ಲ. ಏನಂದ್ರೆ ಯು ಕ್ಯಾನ್ ಓಪನ್ ಲೈಕ್ ದಿಸ್. ಓಕೆ, ಅಂದ್ರೆ ಕೆಳಗಡೆ ಸ್ವಲ್ಪ ಸ್ಪೇಸ್ ಜಾಸ್ತಿ ಇರುತ್ತೆ. ಸೊ ಇದೇನಾಗುತ್ತೆ ಅಂದ್ರೆ ನಿಮ್ಗೆ ಹ್ಯಾಂಡಲ್ಸ್ ಇದು ಮಾಡಿದಿರಂಗೆ ಈಸಿ ಆಗುತ್ತೆ. ಇನ್ನೊಂದು ಲುಕ್ ಬರ್ತದೆ. ಇಲ್ಲ ಸಪರೇಟ್ ಆಗಿ ಅದೊಂದು ಹ್ಯಾಂಡಲ್ ತರ ಬರ್ತದೆ. ಅದನ್ನ ಇವಾಗ ಇನ್ನೊಂದ್ ಏನಂದ್ರೆ ಹೈಟ್ ಕಮ್ಮಿ ಇರೋರು ಇವಾಗ ಹಿಂಗೆತ್ತೋದು ಈಸಿ. ಅವ್ರಿಗೆ ಇಲ್ಲಿ ಬಂದಾಗ ತಿರ್ಗಾ 1 ಇಂಚ್ 1.5 ಇಂಚ್ ಜಾಸ್ತಿ ಆಗುತ್ತೆ. ಎಟಕ್ದಿರೋರಿಗೆ ಕಷ್ಟ ಆಗುತ್ತೆ. ಓಕೆ, ಸೊ ಅಂತ ಟೈಮಲ್ಲಿ ಇದು ಸಿಂಪ್ಲೆಸ್ಟ್ ವೇ, ಈಸಿಯೆಸ್ಟ್ ವೇ ಇದು ಮಾಡಿ. ವಾಟರ್ ಫಿಲ್ಟರ್ ಕನೆಕ್ಷನ್ ಇದು ಮಾಡಿದಿರಿ. ಓಕೆ, ಸೇಮ್ ಟೈಮ್ ಗ್ಯಾಸ್ ಲೈನ್ ಇದು ಕೊಟ್ಟಿದ್ದೀರಿ. ಇಲ್ಲೂ ಯುಟಿಲಿಟಿ ಕೊಟ್ಟಿದ್ದೀರಿ. ಯುಟಿಲಿಟಿ ಬಿಟ್ಟಿದ್ದೀರಾ? ಹೌದು. ಓಕೆ ಸರ್, ಏನು ಸ್ಪೇಸ್ ಇದೆ ಸರ್ ಇದು? ಇದು ನಿಮಗೆ ಒಂದು 4x6 ಬರ್ತದೆ. 4x6 ಬರ್ತದೆ. 6 ಬರುತ್ತೆ. ಸೊ ಇಲ್ಲಿ ವಾಶ್ ಬೇಸಿನ್ ಇದು ಪ್ರೊವೈಡ್ ಮಾಡಿದ್ದೀರಿ. ಸೊ ಇಲ್ಲಿ ಗ್ಯಾಸ್ ಗೀಸರ್ ಇದು ಮಾಡಿದ್ದೀರಿ. ಗ್ಯಾಸ್ ಗೀಸರ್ ಇದು 2 ಫೀಟ್ ಪ್ಯಾಸೇಜ್ ಇದೆ. ಓಕೆ, ಸೊ ನಿಮಗೆ ಸನ್ಲೈಟ್ ಪರ್ಪಸ್. ನಮ್ಮ ಸರ್ ಮತ್ತೆ ಮೇಡಮ್ ಅವರು ಸ್ವಲ್ಪ ದೊಡ್ಡದಾಗಬೇಕು ನಮಗೆ ಅಂತ ಹೇಳಿದ್ರು. ಸಿಕ್ಕಾಪಟ್ಟೆ ಲಾರ್ಜ್ ಆಗಿದೆ ಸರ್. ಹೌದು ಹೌದು. ಸೊ ಇದು ಸೊ ಅದು ಸೇಮ್ ಟೈಮ್ ಗ್ರೇ ಮತ್ತೆ ಇದು ಲೈಟ್ ಇದು ಮ್ಯಾಟ್ ಇದು ಗ್ಲಾಸಿ ಹೈ ಗ್ಲಾಸಿ ಇದು ಯೂಸ್ ಮಾಡಿದ್ದೀರಿ. ಸೊ ಸೇಮ್ ಟೈಮ್ ಡ್ರೆಸ್ಸಿಂಗ್ ಟೇಬಲ್ ಇದೊಂದು ಇದು ಮಾಡಿದ್ದೀರಿ. ಓಕೆ,
ಇದು ವಿಂಡೋ ಕೊಟ್ಟಿದ್ದೀರಿ. ವಿಂಡೋ ನಿಮ್ಗೆ ಸೇಮ್ ಮಸ್ಕಿಟೋ ಮೆಟ್ಟು ಮ್ಯಾಟು 3 ಟ್ರ್ಯಾಕರ್ ಬರ್ತದೆ. 3 ಟ್ರ್ಯಾಕರ್ ಬರ್ತದೆ. ಓಕೆ, ಒಂದು ಮಸ್ಕಿಟೋ ಟ್ರ್ಯಾಕರ್, 2 ವಿಂಡೋ ಇದು ಬರ್ತದೆ. ಸೊ ನಿಮ್ಗೆ ನಾರ್ಮಲಿ ಪ್ರತಿಯೊಂದು ರೂಮ್ಗೂ ನಾವು ಒಂದು ಕೊಟ್ಟೆ ಕೊಡ್ತೀವಿ. ಒಂದು ಕೊಟ್ಟೆ ಕೊಡ್ತೀವಿ. ಅದು ಎಷ್ಟೇ ದೊಡ್ಡದಿರ್ಲಿ ವಿಂಡೋ ಕೊಡ್ತೀರಾ? ಸರ್ ಇದು ಎಷ್ಟು ಫೀಟ್ ಬರುತ್ತೆ ಸರ್ ಇದು ವಿಂಡೋ? ಸರ್ ಇದು ಬಂದ್ಬಿಟ್ಟು ನಿಮ್ಗೆ 5x4 ಬರ್ತದೆ. 4 ಫೀಟ್ ಹೈಟು, 5 ಫೀಟ್ ಅಗಲ ಇದೆ. ಓಕೆ ಸರ್, ಏನು ಡೋರ್ ಸರ್ ಇದು? ಅಲ್ಯೂಮಿನಿಯಂ ಯೂಸ್ ಮಾಡಿರೋದು, ಕಂಪ್ಲೀಟ್ಲಿ ಅಲ್ಯೂಮಿನಿಯಂ. ಗ್ರಿಲ್ ಬಂದ್ಬಿಟ್ಟು ಇದು 10mm ಯೂಸ್ ಮಾಡಿರೋದು. 10mm ಯೂಸ್ ಮಾಡಿದ್ದೀರಿ. ಸೊ ಇದು ಗ್ರಾನೈಟ್ ಬಂದ್ಬಿಟ್ಟು ಸ್ವಲ್ಪ ಲೈಟ್ ಕಲರ್ ಇರಲಿ ಅಂತ ಯೂಸ್ ಮಾಡಿರೋದು. ಇದು 60 ರೂಪೀಸ್ ಪರ್ ಸ್ಕ್ವೇರ್ ಫೀಟ್. 60 ರೂಪೀಸ್ ಪರ್ ಸ್ಕ್ವೇರ್. ಇದು ಬಂದ್ಬಿಟ್ಟು ರೆಸ್ಟ್ ರೂಮು. ಅದು ಸ್ವಲ್ಪ ದೊಡ್ಡದಾಗಿ ಕೇಳಿದ್ರು ಅವರು, ರಿಕ್ವೈರ್ಮೆಂಟು, ಅದ್ರ ಪ್ರಕಾರ ಮಾಡಿದ್ದೀರಿ. ಇದರಿಂದ 2 ಕಡೆಯಿಂದ ಡೋರ್ ಕೊಟ್ಟಿದ್ದೀರಿ. ಸೊ ಪ್ರೈವಸಿ ಯೂಸ್ ಮಾಡೋಂಗಿದ್ರೆ ಇದ್ ಕಡೆಯಿಂದ ಅಟ್ಯಾಚ್ ಆಗಿ ಯೂಸ್ ಮಾಡ್ಬೋದು. ಸೇಮ್ ಟೈಮ್ ಇಲ್ಲ ಅಂದಾಗ ನಾವು ಅವರು ಆಚೆ ಕಡೆಯಿಂದ ಯೂಸ್ ಮಾಡಿ ಹತ್ತು ಕಡೆಯಿಂದ ಯೂಸ್ ಮಾಡ್ಬೋದು. ಓಕೆ ಓಕೆ. ಇದು ಬಾತ್ರೂಮ್ ಎಲ್ಲ 10 ಫೀಟ್ ಹೈಟ್ಗೆ ನಾವು ಟೈಲ್ಸ್ ಹಾಕಿರೋದು. ಇದು 10 ಫೀಟ್ ಹೈಟ್ಗೆ ಮಾಡಿದ್ದೀರಾ ಸರ್? ಏನು ಕಂಪನಿ ಕ್ವಾಲಿಟಿ ಯೂಸ್ ಮಾಡ್ತೀರಾ ಸರ್ ಮೆಟೀರಿಯಲ್? ಸರ್ ಇದೆಲ್ಲ ಮೆಟೀರಿಯಲ್ ಬಂದ್ಬಿಟ್ಟು ಪೈಪ್ಸ್ ಎಲ್ಲ ಯೂಸ್ ಮಾಡೋದು ಆಶೀರ್ವಾದ್ ಮತ್ತೆ ಸುಪ್ರೀಮು. ನಿಮ್ಗೆ ಡೈವರ್ಟರ್ ಇದೆ, ಇಲ್ಲಿ ಡೈವರ್ಟರ್ ಬಂದ್ಬಿಟ್ಟು ಬಾತ್ ಸೆನ್ಸ್ ಯೂಸ್ ಮಾಡಿರೋದು. ಬಾತ್ ಸೆನ್ಸ್ ಅಂತ ಬರ್ತದೆ. ಸೊ ನಾವು ಅದನ್ನ ಯೂಸ್ ಮಾಡ್ತೀವಿ. 10 years ವಾರಂಟಿ ಇರ್ತದೆ. 10 years ವಾರಂಟಿ ಕೂಡ ಇರ್ತದೆ. ಏನಾದ್ರು ಪ್ರಾಬ್ಲಮ್ ಇದ್ರೆ ಇಮಿಡಿಯೇಟ್ ರಿಪ್ಲೇಸ್. ಪೊಸಿಷನಿಂಗು ಭಾರಿ ಇಂಪಾರ್ಟೆಂಟ್. ಓಕೆ, ಎಲ್ಲರೂ ಏನ್ ಮಾಡ್ತಾರೆ, ಟಿವಿ ಒಂದು ಕಾರ್ನರ್ಗೆ ಹಾಕೋದು, ಕುತ್ಕೊಳ್ಳೋದು ಒಂದು ಜಾಗದಲ್ಲಿ ಇರ್ತದೆ, ಕತ್ ನೋವು ಬರುತ್ತೆ ಒಂದು ಲೀಟರ್ ಇದರಲ್ಲಿ. ಸೊ ನೀವು ಯಾವಾಗ ಟಿವಿ ಪೊಸಿಷನ್ ಇಂಪಾರ್ಟೆಂಟ್, ಕುತ್ಕೊಳ್ಳೋ ಸ್ಟ್ರೈಟ್ ಇರಬೇಕು, ಸ್ಟ್ರೈಟ್ ಇರಬೇಕು, ಐ ಸೈಟ್ ಕರೆಕ್ಟ್ ಆಗಿ ಇರಬೇಕು ಅಂತ. ಅಂದ್ರೆ ಕತ್ ನೋವು ಬರೋದು, ಆ ಪ್ರಾಬ್ಲಮ್ ಆಗಲ್ಲ. ಟಿವಿ ಏನು ಕಂಫರ್ಟ್ ನೋಡೋದು. ಓಕೆ ಓಕೆ. ಸೊ ಆ ಕಂಫರ್ಟ್ ಇಲ್ಲ ಅಂದ್ರೆ ಮನೆ ಆ ಟಿವಿ ಇದು ಪ್ರಯೋಜನ ಇರಲ್ಲ. ಸೊ ಅದಕ್ಕೆ ಅದು ಆಲ್ವೇಸ್ ನಾವು ತುಂಬಾನೇ ಇದ್ ಮಾಡ್ತೀವಿ. ಓಕೆ, ಕಸ್ಟಮರ್ಗೆ ಹೇಳ್ತೀವಿ ನಾವು, ಹಿಂಗಿದೆ, ಹಿಂಗ್ ಮಾಡ್ಕೊಡಿ ನಿಮ್ಗೆ ಇದು ಅಂತ. ಓಕೆ ಸರ್, ಔಟರ್ ಡಿಸೈನ್ ಏನು ಕೊಟ್ಟಿದ್ದಾರೆ ಸರ್? ಸೊ ವುಡನ್ ರಾಫ್ಟಿಂಗು, ಮ್ಯಾಟ್ ಫಿನಿಶಿಂಗು ಇದು ಕೊಟ್ಟಿದ್ದೀರಿ. ಇದು ವೈಟು ಮಾರ್ಬಲ್ ಡಿಸೈನು. ಓಕೆ, ಸೊ ಕೆಳಗಡೆ ಬಂದ್ಬಿಟ್ಟು ಸೇಮ್ ಇದು ಕೊಟ್ಟಿದ್ದೀರಿ. ಕ್ಯಾಮರಾ ಪೊಸಿಷನ್, ಇಂಟರ್ನೆಟ್ ಇದೆ, ಲೈನ್ ಎಲ್ಲ ಇದು ಬಂದಿದೆ ಇಲ್ಲಿ. ಸೊ 2 ಡ್ರಾಯರ್ ಕೊಟ್ಟಿದ್ದೀರಿ, ಒಂದು ಇದು ಕೊಟ್ಟಿದ್ದೀರಿ. ಸೊ ಇಲ್ಲಿ ಏನಂದ್ರೆ ಅವ್ರಿಗೆ ಸ್ಟೋರೇಜ್ಗೋಸ್ಕರ ನಾರ್ಮಲ್ ಆಗಿ ಇಲ್ಲೂ ಇದು ಕೊಟ್ಟಿದ್ದೀರಿ. ಓಕೆ, ಯಾವುದೇ ರೀತಿ ತರ ಯೂಸ್ ಮಾಡ್ಕೊಂಡು. ಓಕೆ ಓಕೆ. ಅಂದ್ರೆ ಈ ಸ್ಪೇಸ್ ನ ಯುಟಿಲೈಸ್ ಮಾಡ್ಕೊಂಡು ಡಬಲ್ ವೆಂಟಿಲೇಷನ್ ಬಿಟ್ಟಿದ್ದಾರೆ. ಪ್ರತಿಯೊಂದು ವಿಂಡೋಸು ವೆರಿ ಇಂಪಾರ್ಟೆಂಟ್. ನಾವು ವಿಂಡೋಸ್ ಗಾಳಿ ಬೆಳಕು ಮೇಲೆ ತುಂಬಾ ಫೋಕಸ್ ಮಾಡ್ತೀವಿ. ಓಕೆ ಓಕೆ. ಸೊ ಅದ್ರಲ್ಲಿ ಯಾವುದೇ ರೀತಿ ನಾವು ಇದು ಮಾಡಲ್ಲ, ಅಂದ್ರೆ ವೆಂಟಿಲೇಷನ್ ಜಾಸ್ತಿ ಒತ್ತು ಕೊಡ್ತೀವಿ. ಹೌದು. ನಾನು ನಿಮ್ಗೆ ಪ್ರತಿ ಸಲ ಏನ್ ಮಾಡ್ತಾ ಇದ್ದೆ, ಒಂದು ಹೋಮ್ ಟೂರ್ ಮಾಡ್ಬಿಟ್ಟು ಡೈರೆಕ್ಟ್ ಕನ್ಸ್ಟ್ರಕ್ಷನ್ ಯಾರು ಬಿಲ್ಡ್ ಮಾಡಿರ್ತಾರೋ ಅವ್ರ ಹತ್ರ ಮಾತಾಡ್ಸ್ಬಿಟ್ಟು ನಿಮಗೆ ರಿವ್ಯೂ ಕೊಡ್ತಾ ಇದ್ದೆ. ಸೊ ನಾನು ನಿಮ್ಗೆ ಇವತ್ತು ಈ ವಿಡಿಯೋದಲ್ಲಿ ಡೈರೆಕ್ಟ್ ಕಸ್ಟಮರ್ ಹತ್ರನೇ, ಎಕ್ಸ್ಪೀರಿಯನ್ಸ್ ಇರುವಂತ ಕಸ್ಟಮರ್ ಹತ್ರ ನಾನು ನಿಮ್ಗೆ ರಿವ್ಯೂನ ಕೊಡ್ತಾ ಇದ್ದೀನಿ. ಸರ್ ನಮಸ್ತೆ. ನಮಸ್ಕಾರ ಸರ್, ಆರಾಮಿದ್ದೀರಿ? ಆರಾಮಿದ್ದೀನಿ ಸರ್. ನಿಮ್ಮ ಹೆಸರು? ಜನಾರ್ದನ ಹೆಂಗಾರ್ ಅಂತ. ಇದು ಫಸ್ಟ್ ಬೆಂಗಳೂರಲ್ಲಿ ಮನೆ ಕಟ್ಟಬೇಕು ಅಂದಾಗ ಇಲ್ಲೊಂದು ಸೈಟ್ ತಗೊಂಡ್ವಿ. ಓಕೆ. ಬಹಳ ದಿವಸದ ನಮ್ಮ ಫ್ಯಾಮಿಲಿಯವ್ರದ್ದೆಲ್ಲ ಆಸೆ. ಆಮೇಲೆ ಹೀಗೆ ಕನ್ಸ್ಟ್ರಕ್ಷನ್ ಮಾಡಬೇಕು ಅಂತ ಹೋದಾಗ ಏಷ್ಯನ್ ಬಿಲ್ಡ್ಸ್ ಈ ಏರಿಯಾದಲ್ಲಿ ಅದರಲ್ಲೂ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ವಿಷಯ ತಿಳಿತು. ಓಕೆ. ಹಾಗಾಗಿ ಅವರು ಎಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾ ಇದ್ದಾರೆ ಅವ್ರನ್ನ ಒಂದಿಬ್ಬರನ್ನ ನಾವು ಮೀಟ್ ಮಾಡಿದ್ವಿ. ಕನ್ಸಲ್ಟ್ ಮಾಡಿದ್ವಿ. ಮೀಟ್ ಮಾಡಿದಾಗ ಅವರು ಇವ್ರನ್ನ ರೆಕಮೆಂಡ್ ಮಾಡಿದ್ರು. ಒಳ್ಳೆ ಕ್ವಾಲಿಟಿ ವರ್ಕ್ ಅಂಡ್ ಟೈಮ್ ಅಂಡ್ ಮೋರ್ ಓವರ್. ಸರ್ ಏನ್ ಡೈಮೆನ್ಷನ್ ಇದೆ ಸರ್ ಇದು ನಿಮ್? 30-40 ಇದೆ. 30-40 ಇದೆ. ಅಂದ್ರೆ ಇಲ್ಲಿ ಗ್ರೌಂಡ್ ಫ್ಲೋರ್ ಪ್ಲಸ್ 1.5 ಮೇಲೆ ಇದೆ ಅಲ್ವಾ? ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಮೇಲ್ಗಡೆ ಒಂದು ಗೆಸ್ಟ್ ರೂಮ್ ಅಷ್ಟೇ ಮಾಡಿದ್ದೀರಾ. ಓಕೆ ಸರ್, ಏನು ಓವರ್ ಆಲ್ ಕಾಸ್ಟ್ ಬಂದಿದೆ ಸರ್ ಇದು? ಇದು ನಿಯರ್ಲಿ 50 lakhs ಬಂದಿದೆ. 50 lakhs ಬಂದಿದೆ. ವಿತೌಟ್ ಇಂಟೀರಿಯರ್ ಅಥವಾ ಎಕ್ಸ್ಟೀರಿಯರ್? ವಿತೌಟ್ ಇಂಟೀರಿಯರ್. ವಿತ್ ಇಂಟೀರಿಯರ್ ಆದ್ರೆ? ವಿತ್ ಇಂಟೀರಿಯರ್ ಇನ್ನೊಂದು ಸ್ವಲ್ಪ ಒಂದು 10 ಲಕ್ಷ ತನಕ, ಒಂದು 10 lakhs ತನಕ ಬರುತ್ತೆ. ಓವರ್ ಆಲ್ ಒಂದು 60 lakhs ಅಲ್ಲಿ ಕವರ್ ಆಗಿದೆ. 60 lakhs ಕವರ್. ಓಕೆ. ನಾನ್ ನಮ್ಮ ವೀಕ್ಷಕರಿಗೆ ನಮ್ಮ ಏಷ್ಯನ್ ಬಿಲ್ಡ್ಸ್ ಕಡೆಯಿಂದ ಕೇಳೋದಾದ್ರೆ, ವಿತಿನ್ ಎ ಟೈಮ್ ಅಂತ ಕೊಡ್ತಾರೆ ನಿಮಗೆ. ಸರ್ ಈ ಟೈಮಿಗೆ ನೀವು ನಮಗೆ ಸೈಟ್ ಕೊಟ್ರೆ ನಾನು ಈ ತರ ನಿಮಗೆ ಕೀ ಹ್ಯಾಂಡ್ ಓವರ್ ನಿಮಗೆ ಮಾಡ್ತೀವಿ ಅಂತ ಹೇಳಿ. ಹೌದು. ಯಾವ ಟೈಮಲ್ಲಿ, ಯಾವ ಟೈಮ್ ಡ್ಯೂರೇಷನ್ ಅಲ್ಲಿ ನಿಮಗೆ ಕೊಟ್ರು ಸರ್ ಇವರು? ಅವರು 10 months ಕೇಳಿದ್ರು. ಓಕೆ. ಆಕ್ಚುಲಿ ನಮ್ಗೆ 9 months ಕೊಟ್ಬಿಟ್ರು. ಓಕೆ, 1 month ಮುಂಚೆನೆ ಕೊಟ್ಬಿಟ್ಟಿದ್ದಾರೆ. ನಾವು ಸ್ವಲ್ಪ ಮಧ್ಯೆ ಪ್ರೆಷರ್ ಹಾಕಿದ್ವಿ, ಅವರು ಆಗಲ್ಲ ಅಂದಿದ್ರು. ನಾವು ನಮ್ಗೊಂದು ಟೈಮ್ ಇತ್ತು, ಒಂದು ಗೃಹ ಪ್ರವೇಶ ಇಂಥ ದಿವಸ ಒಂದು ಮಾಡ್ಕೋಬೇಕು ಅಂತ ನಮ್ಮ ಸೀನಿಯರ್ಸ್ ಹೇಳಿದ್ರು. ಆವಾಗ ನಾವು ಆ ಡೇಟಿಗೆ ಗೃಹ ಪ್ರವೇಶ ಮಾಡಬೇಕು ಅಂದಾಗ ಇವರು ನಾವು ಒಂದು ಸ್ವಲ್ಪ ಮುಂಚೆನೆ ತಿಳಿಸಿದ್ವಿ ಅವರಿಗೆ. ಓಕೆ. 1-2 ತಿಂಗಳು ಮುಂಚೆನೆ. ಅವಾಗ ನಮ್ಗೆ ಕವರ್ ಮಾಡಿಕೊಟ್ರು. ಓಕೆ ಸರ್, ನಾನಿವಾಗ ಏಷ್ಯನ್ ಬಿಲ್ಡ್ಸ್ ಕಡೆ ಬಂದಿಲ್ಲ, ನಾನಿವಾಗ ಹೊರಗಡೆ ಕಾಮನ್ ಪರ್ಸನ್ ಆಗಿ ಬಂದಿದ್ದೀನಿ. ಓಕೆ. ಇವಾಗ ಮೆಟೀರಿಯಲ್ಸ್ ಎಲ್ಲ ಹಾಕ್ತಾರೆ, ಅದನ್ನೆಲ್ಲ ಯಾವ ತರ ನೀವು ಟ್ರಸ್ಟ್ ಮಾಡಿ ಕೊಟ್ರಿ, ಅಥವಾ
ಕ್ವಾಲಿಟಿ ಪ್ರಾಡಕ್ಟ್ಸ್ ಹಾಕ್ತೀನಿ ಅಂತ ಹೇಳಿ ಬೇರೆ ತರ ಎಲ್ಲ ಮಾಡ್ತಾರೆ. ಸೊ ಅದ್ರ ಬಗ್ಗೆ ನಿಮಗೆ ಏನಂತಾರೆ ಸರ್ ಇದ್ರ ಬಗ್ಗೆ? ಅದು ಅವ್ರು ಏನು ಹೇಳಿದ್ರ ಕ್ವಾಲಿಟಿ ಆ ಕ್ವಾಲಿಟಿ ಹಾಕಿದ್ದಾರೆ, ಅದೇ ಮೆಟೀರಿಯಲ್ಸ್ ಅದೇ ಮೆಟೀರಿಯಲ್ಸ್ ಹಾಕಿದ್ದಾರೆ. ನಾವು ಜಾಸ್ತಿ ಏನು ಇನ್ಸ್ಪೆಕ್ಷನ್ ಮಾಡಕ್ ಹೋಗ್ಲಿಲ್ಲ, ನಮಗೂ ಟೈಮ್ ಆಗ್ಲಿಲ್ಲ. ಬಟ್ ನಾವು ಬಂದು ಕರೆಕ್ಟ್ ಟೈಮ್ಗಳಲ್ಲೇ ಅವ್ರು ಕರೆಯೋರು, ಅಂದ್ರೆ ಅಪ್ಡೇಟ್ ಕೊಡ್ತಾ ಇದ್ರು. ಅಪ್ಡೇಟ್ ಕೊಡ್ತಾ ಇದ್ರು. ಇಂಪಾರ್ಟೆಂಟ್ ಸೆಷನ್ ಇದ್ದಾಗ ನಮ್ಮನ್ನ ಕರೆಯೋರು, ಬಂದ್ ನೋಡ್ತಾ ಇದ್ವಿ. ಜಾಸ್ತಿ ನೋಡಿ ಎಷ್ಟು ದಿನಕ್ಕೆ ಒಂದ್ಸಲ ನೀವು ವಿಸಿಟ್ ಮಾಡೋಗ್ತಿದ್ರಿ ಸರ್ ಇಲ್ಲಿ? ಯಾವ ತಿಂಗಳಿಗೆ ಒಂದ್ಸತಿನೂ ಆಗಿಲ್ಲ ಸರ್. ಹೌದಾ? ಆಗಿಲ್ಲ. ಅಂದ್ರೆ ಅವ್ರ ಮೇಲೆ ಟ್ರಸ್ಟ್ ಬಿಟ್ಟಿದ್ರಿ? ಅವ್ರ ಮೇಲೆ ಟ್ರಸ್ಟ್, ಅವ್ರು ಅದೇ ರೀತಿ ಮಾಡಿದ್ದಾರೆ. ಸರ್ ನಿಮಗೆ ಏನಾದ್ರು ಮುಂಚೆ ಪ್ಯಾಟರ್ನ್ ಕೊಟ್ಟಿದ್ರೆ ಸರ್ ಈ ತರ ಮನೆ ಬರುತ್ತೆ ನಿಮಗೆ ಮುಂಚೆ, ನಿಮ್ ಮನೆ ಬಂದ್ರೆ ಕಂಪ್ಲೀಟ್ ಓವರ್ ಆಲ್ ಇದೇ ತರ ಫಿನಿಶಿಂಗ್ ಬರುತ್ತೆ ಅಂತ ಏನಾದ್ರು ಕೊಟ್ಟಿದ್ರು? ಪ್ರಿಂಟಿಂಗ್ ಕೊಟ್ಟಿದ್ರು, ಬ್ಲೂ ಪ್ರಿಂಟ್ ಕೊಟ್ಟಿದ್ರು. ಓಕೆ, ಅದೇ ತರ ಬಂದಿದೆ. ಅದೇ ತರ ಬಂದಿದೆ ಸರ್. ಕಲರ್ ಚೂಸ್ ನೀವು ಅವ್ರು ಕೊಟ್ಟಿದ್ರ ಅಥವಾ ನೀವೇನಾದ್ರು? ಕಲರ್ ಚೂಸ್ ಅವ್ರಿಗೆ ಕೊಟ್ಬಿಟ್ವಿ. ಅವರು ಅವ್ರ ಪೇಂಟರ್ಸ್ ಎಲ್ಲ ಡಿಸ್ಕಸ್ ಮಾಡಿ ನಮ್ಗೆ ಆಮೇಲೆ ಫೈನಲ್ ಕೊಟ್ರು, ಈ ತರ ಇದೆ ಅಂತ. ಸೊ ನಮ್ಗೆ ಅದೇ ಸರಿ ಅನ್ನಿಸ್ತು, ನಾವ್ ಅದನ್ನೇ ಕಂಟಿನ್ಯೂ ಇಂಪ್ಲಿಮೆಂಟ್ ಮಾಡ್ಕೊಂಡ್ವಿ. ಓಕೆ, ಅಂದ್ರೆ ವಿತಿನ್ 9 months ಅಲ್ಲಿ ಕವರ್ ಮಾಡಿದ್ದಾರೆ. ಓಕೆ, ಒಳ್ಳೆ ಬಜೆಟ್ ಅನ್ಸುತ್ತೆ ಸರ್ ನಿಮಗೆ? ಒಳ್ಳೆ ಕರೆಕ್ಟ್ ಬಜೆಟ್, ಕರೆಕ್ಟ್ ಬಜೆಟ್. ಮಿಡಲ್ ಕ್ಲಾಸ್ಗೆ ಒಳ್ಳೆ ಎಕಾನಮಿ, ಮಿಡಲ್ ಕ್ಲಾಸ್ಗೆ ಒಳ್ಳೆ ಬಜೆಟ್ ಅಂತಾನೆ ಹೇಳ್ತಿದ್ದಾರೆ. ಸೊ ನಂಗೂ ಅದೇ ಅನಿಸ್ತು, ಒಂದು ಮಿಡಲ್ ಕ್ಲಾಸ್ ಮನೆಯಲ್ಲಿ ಏನೇನ್ ಇರ್ಬೇಕು, ರೂಮ್ಸ್ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ದೇವ್ರ ಮನೆ ಆಗಿರ್ಬೋದು, ಪ್ರತಿಯೊಂದನ್ನು ಅದ್ಭುತವಾಗಿ ಕಟ್ಟಿದ್ದಾರೆ. ಇದು ಬಂದು ನಾವು ಲಪೋತ್ರ ಯೂಸ್ ಮಾಡಿದಿರಿ. ಓಕೆ, ಸೊ ಬ್ಲಾಕ್ ಲಪೋತ್ರ. ಇದು 105 rupees per square feet ಬಿದ್ದಿದೆ. 102 rupees ಬಿದ್ದಿದೆ. 105. ಸೊ ಸರ್ ಇದು ಸರ್ MS ರೈಲಿಂಗು. 3 feet ಇದೆ ಸರ್ ಇದು? ಹೌದು, 16 gauge. 16 gauge. ಇದು ಏನ್ ಮಾಡಿದಿರಿ, ರೇಸರ್ಸ್ ಬಂದ್ಬಿಟ್ಟು ನಾವು ನಾರ್ಮಲ್ ಗ್ರಾನೈಟ್ ಯೂಸ್ ಮಾಡಿದಿರಿ, ಮೇಲೆಗೆ ಲಪೋತ್ರ ಯೂಸ್ ಮಾಡಿದಿರಿ. ಇಲ್ಲಿಗೆ ಮಾತ್ರ? ಹೌದು. ಓಕೆ ಸರ್, ಇಲ್ಲಿ ಏನು ಯೂಸ್ ಮಾಡಿದ್ದಾರೆ ಸರ್ ಇದು? ಸರ್ ಇದು ಬಂದು ಟೈಲ್ಸ್, ಇದು ಮಾಮೂಲಿ ಟೈಲ್ಸ್, ಮಾಮೂಲಿ ಪಾರ್ಕಿಂಗ್ ಟೈಲ್ಸ್ ಬರ್ತದಲ್ಲ, ಅದೇನೆ ಯೂಸ್ ಮಾಡಿರೋದು. ಸೊ ಇದು ಬ್ರೌನ್ ಅಂಡ್ ವೈಟ್ ತರ ಕಾಂಬಿನೇಷನ್, ಯಾಕಂದ್ರೆ ಡಸ್ಟ್ ಸ್ವಲ್ಪ ಅವಾಯ್ಡ್ ಆಗ್ಲಿ ಅಂತ ಮಾಡಿರೋದು. ಸೊ ಇಲ್ಲಿ ಏನ್ ಮಾಡಿದಿರಿ, ಟೈಲ್ಸ್ ಯೂಸ್ ಮಾಡಿದಿರಿ. ಓಕೆ, ಈ ವಾಲ್ ಟೈಲ್ಸ್ ಯೂಸ್ ಮಾಡಿದಿರಿ. ಇದು ವೆಟ್ರಿಫೈಡ್ ಟೈಲ್ಸ್. ಆಮೇಲೆ ಇಲ್ಲಿ ನಾವು ವೆಂಟಿಲೇಷನ್ ಪರ್ಪಸ್ಗೆ ನಾವು ಆಲ್ಮೋಸ್ಟ್ 5 feet ಹೈಟ್ಗೆ ವಿಂಡೋಸ್ ಕೊಟ್ಟಿದ್ದೀವಿ. ಎಷ್ಟು ಲಾಂಗ್ ಬಿಡ್ತಿದೆ? ಹೌದು, ಇದು ಡೈರೆಕ್ಟ್ಲಿ ನಿಮ್ಗೆ ಮೋಲ್ಡ್ಗೆ ಕನೆಕ್ಟ್ ಆಗುತ್ತೆ. ಮೋಲ್ಡ್ಗೆ ಕನೆಕ್ಟ್ ಆಗಿಬಿಡುತ್ತೆ. ಓಕೆ ಸರ್, ಏನು ಫೀಟ್ ಬರುತ್ತೆ ಸರ್ ಇದು? ಇದು 5 ಅಡಿ ಬರುತ್ತೆ. 5 ಅಡಿ ಬರುತ್ತೆ. ಹಿಂಗೆ 3.5 ಬರುತ್ತೆ. 3.5. ಓಕೆ. ಸೊ ಇದು ಸೇಫ್ಟಿ ಪರ್ಪಸ್ಗೆ ಗ್ರಿಲ್ ಕೂಡ ಕೊಟ್ಬಿಟ್ಟಿರ್ತೀವಿ. ಆಲ್ಮೋಸ್ಟ್ ಎಲ್ಲಾ ಕಡೆ ಎಲ್ಲಾ ಮನೆಗೂ ಈ ತರನೇ ಮಾಡಿರ್ತಾರೆ. ಅವ್ರ ಕಸ್ಟಮರ್ ರಿಕ್ವೈರ್ಮೆಂಟ್ ಪ್ರಕಾರ ಮಾಡ್ಕೊಡ್ತೀರಿ. ಅಂದ್ರೆ ನೀವು ಸಜೆಸ್ಟ್ ಮಾಡ್ತೀರಾ ಈ ತರ ಬೇಕಂದ್ರೆ ಮಾಡ್ಕೊಡ್ತೀವಿ. ಮನೆ ಎಂಟ್ರೆನ್ಸ್ ಬಂದ ತಕ್ಷಣ ನಿಮ್ಗೆ ಇದೊಂದು ಅಟ್ರಾಕ್ಟಿವ್ ಲುಕ್ ಕೊಡುವಂತದ್ದು. ಸರ್ ಇದು ಏನ್ ಸರ್ ಇದು? ಇದು ಬುದ್ಧ ಕುಂಡ್ರಸಕ್ಕೆ ಫ್ರಂಟ್ ಇದರಲ್ಲಿ ಮಾಡಿರೋದು ನಾವು. ಸೊ ಇದಕ್ಕೆ ನಾವು ರಾಫ್ಟಿಂಗ್ ಯೂಸ್ ಮಾಡಿದಿರಿ. ಸೊ ಆಮೇಲೆ ಗೋಲ್ಡನ್ ಥೀಮ್ ಯೂಸ್ ಮಾಡ್ಬೇಕಂತ ಇದಕ್ಕೆ ಯೂಸ್ ಮಾಡಿದ್ವಿ. ಫಸ್ಟ್ ಫ್ಲೋರ್ ಹಾಲ್, ಇದು ಹಾಲ್ ಬಂದು ಕಂಪ್ಲೀಟ್ಲಿ ನಾವು ಗ್ರಾನೈಟ್ ಯೂಸ್ ಮಾಡಿದಿರಿ. ಸೊ ಟಿವಿ ಪ್ಯಾನಲಿಂಗ್ ಮಾಡಿದಿರಿ. ಸೊ ಇದ್ ಕಡೆ ಬಂದ್ರೆ ದೇವ್ರ ಮನೆ. ಸೊ ಸರ್ ಏನ್ ಯೂಸ್ ಮಾಡಿದಿರಿ ಸರ್ ಇದು? ಇದು ಅಗೇನ್ ಟೀಕ್, ಎಲ್ಲ ಆಲ್ಮೋಸ್ಟ್ ಎಲ್ಲ ಟೀಕ್ ಯೂಸ್ ಮಾಡಿದ್ದು. ದೇವ್ರ ಮನೆ ಮತ್ತೆ ಇದಕ್ಕೆ ನಿಮ್ಗೆ ಮೇನ್ ಡೋರ್ಗೆ ನಾವು ಟೀಕ್ ಯೂಸ್ ಮಾಡಿದ್ವಿ. ಟೀಕ್ ಕೊಡ್ತೀವಿ ನಾವು. ಓಕೆ, ದೇವ್ರ ಮನೆ ಪ್ಯಾಟರ್ನ್ ಅವರು ಚೂಸ್ ಮಾಡೋದು ಅಥವಾ ನೀವು? ಸರ್ ಇಂಟೀರಿಯರ್ ಅವ್ರ ಸೆಲೆಕ್ಷನ್. ಟೈಲ್ಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಾವು ವೈಟ್ ಎಲ್ಲರಿಗೂ ಪ್ರಿಫರ್ ಮಾಡೋದು. ಅಂದ್ರೆ ದೇವ್ರ ಮನೆ ವೈಟ್ ಇರ್ತದೆ. ಏನ್ ಪಾಸಿಟಿವ್? ಹೌದು. ಇವ್ರೇನಾದ್ರೆ ಸ್ವಲ್ಪ ದೊಡ್ಡ ದೇವ್ರ ಮನೆ ಬೇಕಂದ್ರು ಅದ್ರ ಪ್ರಕಾರ ನಾವು ಇದು ಡಿಸೈನ್ ಮಾಡಿರೋದು. ಇದು ಬಂದು ನಿಮ್ಗೆ ಆಲ್ಮೋಸ್ಟ್ 6x4 ಬರ್ತದೆ. 6x4 ಬರುತ್ತೆ ದೇವ್ರ ಮನೆ. ಸರ್ ಒಳಗಡೆ ಯೂಸ್ ಮಾಡಿರೋ ಗ್ರಾನೈಟ್ ಟೈಲ್ಸ್, ವೆಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿರೋದು. ಗೋಲ್ಡನ್ ಸ್ಟ್ರಿಪ್ ಕೊಟ್ಟಿದ್ದೀರಿ. ಗೋಲ್ಡನ್ ಸ್ಟ್ರಿಪ್ ಕೊಟ್ಟಿದ್ದೀರಾ? ಹೌದು. ಇದು ಹೈಟ್ 7 feet ಹೈಟ್ ಬರ್ತದೆ ನಿಮ್ಗೆ. 7 feet ಹೈಟ್ ಬರುತ್ತೆ. ಸರ್ ಇದು ಏನು ಫೀಟ್ ಬರುತ್ತೆ ಸರ್ ಇದು ಅಡುಗೆ ಮನೆ? ಸರ್ ಇದು ಅಡುಗೆ ಮನೆ ಬಂದ್ಬಿಟ್ಟು ನಿಮ್ಗೆ 8x8 ಬರ್ತದೆ. 8x8 ಬರುತ್ತೆ. 8x8 ಬರುತ್ತೆ. ಸೊ ಇಲ್ಲಿ ಏನ್ ಮಾಡಿದಿರಿ, ಅಕರ್ಲಿಕ್ ಶೀಟ್ ಯೂಸ್ ಮಾಡಿದಿರಿ. ಅಕರ್ಲಿಕ್ ಶೀಟ್ ಯೂಸ್ ಮಾಡ್ಬಿಟ್ಟು ಮಾಡಿರೋದು. ಆಮೇಲೆ ವೈಟ್. ಸರ್ ಏನ್ ಸರ್ ಅದು ಯೂಸ್ ಮಾಡಿ? ಆರ್ಟಿಫಿಷಿಯಲ್ ಗ್ರಾನೈಟ್ ಯೂಸ್ ಮಾಡಿರೋದು ಇದು ನಾವು. ಕ್ವಾರ್ಟ್ಸ್ ಗ್ರಾನೈಟ್ ಅಂತ. ಓಕೆ. ಸೊ ಇದು ಬಂದ್ಬಿಟ್ಟು ನಾವು ಇದಕ್ಕೆ ಥೀಮ್ಗೆ ಮ್ಯಾಚ್ ಆಗ್ಬೇಕಂತ ಮಾಡಿರೋದು. ಸೊ ಕಸ್ಟಮರ್ ಸ್ವಲ್ಪ ಇದನ್ನ ಇದು ಮಾಡೋ, ಬಟ್ ಅದು ನಿಮ್ಗೆ ಹೇಳಿರೋ ಬಜೆಟ್ ಅಲ್ಲೇ ಅದು ಬಂದಿದೆ. ಅಂದ್ರೆ ಈ ಬಜೆಟ್ ಅಲ್ಲೇ ಬಂದಿದೆ, ಅಂದ್ರೆ ಇದಕ್ಕೆ ಎಕ್ಸ್ಟ್ರಾ ಅಂತ ಏನಿಲ್ಲ. ನಾವ್ ಏನ್ ಬಜೆಟ್ ನಿಮ್ ಫೈನಲ್ ಬಜೆಟ್ ಹೇಳಿದ್ರು ಅದ್ರೊಳಗೆ ಇದೆಲ್ಲ ಇನ್ಕ್ಲೂಡ್. ಸರ್ ಏನ್ ಸ್ಪೇಸ್ ಇದೆ ಸರ್ ಇದು? ಇದು ನಿಮ್ಗೆ 4 feet ಬರ್ತದೆ. 4 feet ಬರುತ್ತೆ. ಹಿಂಗೆ 10 feet ಇದೆ. ಸೊ ಇವ್ರೇನಂದ್ರೆ ಆಚೆ ಕಡೆ ಪಾತ್ರೆ ತೊಳ್ಕೊಳ್ಳೋ ಅಂದ್ಬಿಟ್ಟು, ಸೊ ಅದಕ್ಕೆ ಅವ್ರಿಗೆ ಇಲ್ಲಿ ಇದ್ ಮಾಡ್ಕೊಟ್ಟಿದ್ರಿ. ಸೇಮ್ ಟೈಮ್ ಇಲ್ಲಿ ಇನ್ನೊಂದು ಆಪ್ಷನ್ ಕೊಟ್ಟಿದ್ದೀರಿ. ಗ್ಯಾಸ್ ಲೈನ್ಗೆ ಅವರು ಇದು ಗ್ಯಾಸ್ ಗೀಸರ್ ಯೂಸ್ ಮಾಡ್ತೀನಿ ಅಂದ್ರೆ ಬಾತ್ರೂಮ್ಗೆ. ಸೊ ಡೈರೆಕ್ಟ್ಲಿ ನಾವ್ ಏನ್ ಮಾಡಿದಿರಿ, ಗ್ಯಾಸ್ ಲೈನ್ ಕೆಳಗಡೆಯಿಂದ ಇಲ್ಲಿ ಲಿಂಕ್ ಮಾಡಿ ಇಲ್ಲಿ ಗ್ಯಾಸ್ ಗೀಸರ್ದು ಇದು ಮಾಡಿದಿರಿ.
ಸೊ ಅವ್ರಿಗೆ ಸೇಫ್ಟಿ ಪರ್ಪಸ್ ಭಯ ಇರಲ್ಲ, ಓಕೆ ಆಚೆ ಇದೆ ಅಲ್ಲ ಅಂತ. ಆಚೆ ಇದೆ. ಅದೇ ಇದನ್ನ ಒಳಗಡೆ ಇಟ್ಟಾಗ ಎನಿ ಟೈಮ್ ಇದು ಅಂದ್ರೆ ಅಡ್ಡ ಎಂಡ ಸರಿ ಯಾವಾಗಾದ್ರೂ ಒಂದ್ಸಲ ಭಯ ಆಗುತ್ತೆ. ಸೊ ಆ ಪ್ರಾಬ್ಲಮ್ ಇರಬಾರ್ದು ಅಂತ ಆಚೆ ಹಾಕ್ಬಿಟ್ಟಿದೆ. ಬರೀ ಪೈಪ್ ವಾಟರ್ ಲೈನ್ ಮಾತ್ರ ಒಳಗೆ. ಓಕೆ ಅಟ್ಯಾಚ್ ಟಾಯ್ಲೆಟ್ ಇದು ಮಾಡಿದ್ದೀವಿ. ಸೊ ನಿಮಗೆ ಇದರಲ್ಲಿ ಡಾರ್ಕ್ ಆ್ಯಂಡ್ ಲೈಟ್ ಥೀಮ್ ನಾವು ಯೂಸ್ ಮಾಡಿದ್ದೀವಿ. ಸೇಮ್ ಟೈಮ್ ನಿಮಗೆ ಗೀಸರ್ ಪಾಯಿಂಟು, ನಿಮಗೆ ಬಾತ್ ಸೆನ್ಸ್ದು ಡೈವರ್ಟ್ರು ಕೊಟ್ಟಿದ್ದೀವಿ. ಓಕೆ ಕಂಪ್ಲೀಟ್ ಆಗಿ. ಸೊ ಹಾಟ್ ಆ್ಯಂಡ್ ಕೋಲ್ಡ್. ಓಕೆ ಸರ್, ಇದರಲ್ಲಿ ಏನು ಮೆಟೀರಿಯಲ್ ಸರ್ ಇದು? ಸರ್ ಇದು ಬಾತ್ ಸೆನ್ಸ್ ಇದು ಬಾತ್ ಸೆನ್ಸ್. ಓಕೆ ಸರ್, ಯಾವುದು ಕಂಪನಿ ಇದರಲ್ಲಿ ಯೂಸ್ ಮಾಡ್ತೀರಾ? ಏಷ್ಯನ್ ಬಾತ್ ಸೆನ್ಸ್. ಏಷ್ಯನ್ ಬಾತ್ ಸೆನ್ಸಲ್ಲಿ ಯೂಸ್ ಮಾಡ್ತೀರಾ? ಓಕೆ ಅದರಲ್ಲೇ ಯೂಸ್ ಮಾಡೋದು ನಾವು. ಇದು ನೀವು ಅಲ್ಲಿ ಆಚೆ ಗ್ಯಾಸ್ ಇದು ನೋಡಿದ್ರಲ್ಲ, ಇಲ್ಲಿ ನೀರು ಆನ್ ಮಾಡಿದ ತಕ್ಷಣ ನಿಮಗೆ ಬಿಸಿನೀರು ಬರುತ್ತೆ ಗ್ಯಾಸ್ ಇದರಲ್ಲಿ. ಸಪ್ರೇಟ್ ಲೈನ್ ಪ್ರೊವೈಡ್ ಮಾಡಿ. ಓಕೆ, ಇಲ್ಲಿಂದಲ್ಲಿ ಕನೆಕ್ಟಿವಿಟಿ ಇರುತ್ತೆ. ವಾಟರ್ ವಾಶ್ ಬಂದ್ಬಿಟ್ಟು ಇಲ್ಲಿ ಗ್ರೇ ಥೀಮ್ ಯೂಸ್ ಮಾಡಿದ್ದೀವಿ. ಓಕೆ ಸೊ ಇದು ಸೊ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶಿಂಗ್ ಅಲ್ವಾ ಸರ್? ಹೌದು, ಮ್ಯಾಟ್ ಫಿನಿಶಿಂಗು. ಓಕೆ ವುಡನ್ ಟೆಕ್ಸ್ಚರ್ ಕೊಟ್ಟಿದ್ದೀವಿ. ಓಕೆ ಸೊ ನಾವಲ್ಲಿ ಪ್ರೊಫೈಲ್ ಲೈಟ್ಸ್ ಪ್ರೊವೈಡ್ ಮಾಡಿದ್ದೀವಿ ಇದರಲ್ಲಿ ಕೂಡ ಇನ್ಸೈಡ್. ಓಕೆ ಸರ್, ಆಟೋಮೆಟಿಕ್ ಇದೆ ಸರ್ ಅದು? ಹೌದು. ಓಪನ್ ಮಾಡಿದ ತಕ್ಷಣ ಸ್ಪಾಟ್ ಲೈಟ್ಸು ಈ POP ಮಾಡಿದಾಗ ಜಿರಳೆಗಳು ಇದೆಲ್ಲ ಸ್ವಲ್ಪ ಇದಾಗುತ್ತೆ. ಸೊ ಅದಕ್ಕೆ ಆಶ್ವಾಸ ಕೊಡಿದ್ರೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರೋಕ್ಕೆ ಬೇಡ ಅಂತ ನಮ್ಮ ಒಂದು ಸಜೆಷನ್. ಓಕೆ ಕೆಲವರು ಅದು ಲುಕ್ ವೈಸ್ಗೆ ತುಂಬ ಇಂಪ್ರೂವೈಸ್ ಆಗುತ್ತೆ ಅಂತ ಮಾಡಿಸ್ತಾರೆ. ಓಕೆ ಸರ್, ಇದು ಸೆಕೆಂಡ್ ಬೆಡ್ರೂಮ್ ಸರ್ ಇದು? ಇದು ಮಾಸ್ಟರ್ ಬೆಡ್ರೂಮ್. ಓಕೆ ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮು. ಇದು ಕಂಪ್ಲೀಟ್ಲಿ ಬಂದ್ಬಿಟ್ಟು ನಿಮ್ಗೆ ಇದು 12 by ಆಲ್ಮೋಸ್ಟ್ 20 ಫೀಟ್ ಬರುತ್ತೆ. 12 by 20 ಫೀಟ್ ಬರುತ್ತೆ. ಆಲ್ಮೋಸ್ಟ್ ಫುಲ್ ಲೆಂತ್ ಆಯ್ತಲ್ಲ ಸರ್? ಇದು ಕಂಪ್ಲೀಟ್ಲಿ ಸೂಟ್ ರೂಮ್ ತರ ಇದು. ಸೂಟ್ ರೂಮ್ ವಿತ್ ಬಾಲ್ಕನಿ. ಬಾಲ್ಕನಿ ಇದೆ ಸರ್ ಇದು? ಓಕೆ. ಸೊ ಇದು ಸೇಫ್ಟಿ ಗೇಟ್ ಲಾಕ್ ಮಾಡಿದ್ದೀವಿ. ಅಂದ್ರೆ ಬಾಲ್ಕನಿ ಓಪನ್ ಇದೆ? ಬಾಲ್ಕನಿ ಓಪನ್. ಇದು ನೀವು ಆಚೆ ಹೋಗ್ಬೋದು. ಸೊ ಇದು ಅಗೇನ್ ಪ್ಲೈವುಡ್ ಅಲ್ಲೇ ಕಂಪ್ಲೀಟ್ಲಿ ಮಾಡಿರೋದು ನಾವು. ಪ್ಲೈವುಡ್ ಅಲ್ಲೇ ಮಾಡಿರೋದು. ಲ್ಯಾಮಿನೇಷನ್ಸ್ ಯೂಸ್ ಅಟ್ಯಾಚ್. ಸೊ ಇಲ್ಲೇನಂದ್ರೆ ಮೇಡ್ ಇಟ್ ಟು ಡಿಫ್ರೆಂಟ್ 2 ಟೈಪ್ಸ್ ಮಾಡಿದ್ದೀವಿ. ಓಕೆ. ಈ ಕಡೆ ಬಂದ್ಬಿಟ್ಟು ನಿಮಗೆ ಸ್ನಾನದಿಂದ ಬರ್ತದೆ. ಓಕೆ. ಆ ಕಡೆ ಬಂದ್ಬಿಟ್ಟು ನಿಮಗೆ ಬರ್ತದೆ. ಓಕೆ ವೀಕ್ಷಕರೇ, ಇಷ್ಟೋ ತನಕ ನೀವು ಕಂಪ್ಲೀಟ್ ಈ ಒಂದು ಮನೆನ ನೋಡಿದ್ದೀರಾ. ಮತ್ತೆ ಕಂಪ್ಲೀಟ್ ಮನೆಯ ಮೂಲೆಯಲ್ಲಿ ಯಾವ್ಯಾವ ಥರ ಡಿಸೈನ್ಸ್ನ ಬಳಸಿದ್ದಾರೆ, ಯಾವ್ಯಾವ ಥರ ಇಂಟೀರಿಯರ್ ಬಳಸಿದ್ದಾರೆ, ಯಾವ್ಯಾವ ಥರ ಜಾಗನ ಯುಟಿಲೈಸ್ ಮಾಡಿ ಈ ಒಂದು ಮನೆನ ಕಟ್ಟಿದ್ದಾರೆ ಅಂತೇಳಿ ನೋಡಿದ್ದೀರಾ. ಸೊ ನಾನು ನಿಮಗೆ ಈ ಒಂದು ಮನೆ ಕಟ್ಟಿರೋ ಮನೆ ಓನರ್ ಇದ್ದಾರಲ್ಲ ಅವರ ಓವರ್ ಆಲ್ ಅಭಿಪ್ರಾಯ ಹೇಗಿತ್ತು ಅಂತ ಕೇಳ್ತೀನಿ. ಸರ್, ಈ ಒಂದು ಏಷ್ಯನ್ ಬಿಲ್ಡ್ಸ್ ಜೊತೆ ನೀವು ಟೈಅಪ್ ಮಾಡಿ ಒಂದು ಮನೆ ಕಟ್ಟಿದ್ದೀರಾ. ಸೊ ನಿಮ್ಗೆ ಏನು ಅನಿಸ್ತು ಸರ್ ಓವರ್ ಆಲ್ ಈ ಒಂದು ಕನ್ಸ್ಟ್ರಕ್ಷನ್ ಪೂರ್ತಿ ಟೈಮ್ ಡ್ಯೂರೇಷನ್ ಮುಗಿಯೋವರೆಗೂ? ಸರ್, ಅವರೆಲ್ಲ ಸ್ಟೇಜಲ್ಲೂ ವೆರಿ ಟ್ರಾನ್ಸ್ಪರೆಂಟ್, ಪಾರದರ್ಶಕವಾಗಿ ಎಲ್ಲದನ್ನು ಹೇಳ್ತಾರೆ. ಓಕೆ. ಆಮೇಲೆ ಕ್ವಾಲಿಟಿ ಆಫ್ ಮೆಟೀರಿಯಲ್ ಏನ್ ಪ್ರಾಮಿಸ್ ಮಾಡಿರ್ತಾರೋ ಅದನ್ನೇ ಡೆಲಿವರ್ ಮಾಡ್ತಾರೆ. ಅಂದ್ರೆ ನಿಮಗೆ ಮುಂಚೆ ಹೇಳಿದ್ರು ಸರ್ ಇದೇ ಮೆಟೀರಿಯಲ್ ನಿಮಗೆ ಆಗ್ತದೆ, ಸೊ ಅದನ್ನೇ ಹಾಕಿದ್ದಾರೆ. ಹೌದು. ಆಮೇಲೆ ಯಾವ ಸ್ಟೇಜ್ ಅಲ್ಲಿ ಯಾವ ಟೈಮ್ಗೆ ಎಷ್ಟು ಮುಗಿಯುತ್ತೆ ಅಂತ ಏನ್ ಕೇಳ್ತಿದ್ರು 95-99% ಅಷ್ಟಲ್ಲೇ ಮುಗಿಸ್ಕೊಟ್ಟಿದ್ದಾರೆ. ತುಂಬಾ ಡಿಲೇ ಆಗೋದು, ಲೇಟ್ ಮಾಡೋದು ಆ ತರ ಏನು ಇಲ್ಲ. ನಾನು ಮಧ್ಯೆ 1-2 ಸಲ ನನಗೆ ಗೊತ್ತಿರೋ ಬೇರೆಯವ್ರನ್ನ ಕರ್ಕೊಂಡ್ಬಂದು ಇವ್ರು ಹಾಕಿರೋ ಮೆಟೀರಿಯಲ್ ಕರೆಕ್ಟ್ ಚೆಕ್ ಮಾಡಿಸಿದಾಗ ಎಲ್ಲ ಕರೆಕ್ಟ್ ಆಗೇ ಇತ್ತು. ಅಂದ್ರೆ ನೀವು ಕೊಟ್ಟಿದ್ದು ಕಾಸ್ಟ್ ಗೆ ವರ್ತ್ ಇದೆ ಅಂತ ಅನಿಸ್ತಾನೆ? ಗ್ಯಾರಂಟಿ, ಡೆಫಿನೆಟ್ಲಿ. ನಾವು ಯಾಕಂದ್ರೆ ಬೇರೆ 3-4 ಜನ ವಿಚಾರಿಸಿದ್ವಿ, ಈ ಕಾಸ್ಟಿಂಗ್ ಅಲ್ಲಿ ಇಷ್ಟು ಚೆನ್ನಾಗಿ ಮಾಡ್ಕೊಡೋರ್ಗೆ ಯಾರು ರೆಡಿ ಇರಲಿಲ್ಲ. ಅವ್ರು ಹೇಳೋರು ಬೇಕಾದ್ರೆ ನಾವು ಹೆಂಗ್ ಬೇಕಾದ್ರೂ ಮಾಡ್ಕೊಡ್ತೀವಿ, ಬಟ್ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಕಾಸ್ಟಿಂಗ್ ಅಲ್ಲಿ ಇಷ್ಟು ನೀಟಾಗಿ ಅವ್ರು ಆಗಲ್ಲ ಅಂತ ಹೇಳಿದ್ರು ಬೇರೆ. ವಿತಿನ್ 50 lakhs ಈ ಒಂದು 30-40 ಹೌದು 2.5 ಆಗಲ್ಲ ಅಂತ ಹೇಳಿ. ಹೌದು. ಓಕೆ ಸರ್, ನಿಮಗೆ ಔಟ್ಲುಕ್ ಒಂಥರ ನೀವು ಲಾಸ್ಟ್ ಕೀ ಹ್ಯಾಂಡ್ ಓವರ್ ಮಾಡ್ತಾರೆ, ಒಳಗ್ ಬಂದು ನೋಡಿದಾಗ ನಿಮಗೆ ಏನು ಅನ್ಸುತ್ತೆ ಸರ್? ಬಹಳ ಖುಷಿ ಆಯ್ತು ಸರ್. ಹೌದಾ? ನಾವು ಮೊದಲನೇ ಮನೆ ಕಟ್ಟಿರೋದು, ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಮಗೂ ಗೊತ್ತಿರಲಿಲ್ಲ, ಅನ್ಕೊಂಡಿರ್ಲಿಲ್ಲ. ಎಕ್ಸ್ಪೆಕ್ಟೇಷನ್ ಗಿಂತ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ಇವ್ರದ್ದು ಕೀ ಹ್ಯಾಂಡ್ ಓವರ್ ಮಾಡಿದ್ಮೇಲೆ ಸರ್ವಿಸ್ ಚೆನ್ನಾಗಿದೆ. ಕೀ ಹ್ಯಾಂಡ್ ಓವರ್ ಆಯ್ತು ಅಂದ್ರೆ ನಿಮ್ಗೂ ನಮಗೂ ಆಯ್ತು ಅಂತ ಇಲ್ಲ. ಸಣ್ಣ ಪುಟ್ಟ ನಮ್ಗೇನೋ ಕೆಲಸ ಹೇಳ್ತಾ ಇರ್ತೀವಿ, ಬದಲಾವಣೆ ಕೇಳ್ತಾ ಇರ್ತೀವಿ, ಒಂದು ಚೂರು ಬೇಜಾರು ಮಾಡ್ಕೊಳ್ಳೋದೇ ಬಹಳ ಸಹನೆಯಿಂದ ಮಾಡ್ಕೊಡ್ತಾರೆ. ಓಕೆ ಓಕೆ. ಅಂದ್ರೆ ಒಂದ್ಸಲ ಏನಾದ್ರು ಕನ್ಸ್ಟ್ರಕ್ಷನ್ ಕಂಪ್ಲೀಟ್ ಆಯ್ತು, ನಿಮ್ಗೂ ನಮ್ಗೂ ಆಗೋಯ್ತು, ಇನ್ಮೇಲಿಂದ ನೀವು ಕರಿಬೇಡಿ ಆ ತರ ಏನಿಲ್ಲ. ಓಕೆ. ಅಂದ್ರೆ ಸಣ್ಣ ಪುಟ್ಟ ಏನಾದ್ರು ಮೈನರ್ ಪ್ರಾಬ್ಲಮ್ಸ್ ಇತ್ತು ಅಂದ್ರೆ ನೀವು ಕಾಲ್ ಮಾಡಿದ ತಕ್ಷಣ ಪ್ರಾಬ್ಲಮ್ಸ್ ಮಾಡಿಫಿಕೇಶನ್ಸ್ ಕೇಳುತ್ತೀವಿ. ಈಗ ನಾನು ಯಾವ್ದೋ ಎಕ್ಸ್ಟ್ರಾ ಸಿಂಕ್ ಬೇಕು ಅಂತ ಹೇಳಿದೆ, ಯಾವ್ದನ್ನು ಬೇಜಾರು ಮಾಡ್ಕೊಳ್ದೆ ಎಲ್ಲ ಮಾಡ್ಕೊಡ್ತಾರೆ. ಓಕೆ ಸರ್, ಇದು ನಿಮ್ಗೆ ಇಂಟೀರಿಯರ್ ಬಗ್ಗೆ ಬರೋಣ. ವಿತೌಟ್ ಇಂಟೀರಿಯರ್ 50 lakhs ಆಗಿದೆ ಅಂತ ಹೇಳಿ, ವಿತ್ ಇಂಟೀರಿಯರ್ ಅಂತ ಬಂದಾಗ ನೀವು ಇಂಟೀರಿಯರ್ ಇವ್ರಿಗೆ ಕೊಟ್ರ ಅಥವಾ ಬೇರೆ ಏನಾದ್ರು? ಇವ್ರು ಸಜೆಸ್ಟ್ ಮಾಡಿದವರಿಗೆ ಕೊಟ್ಟಿದ್ದು. ಅಂದ್ರೆ ಇಂಟೀರಿಯರ್ ಚೆನ್ನಾಗಿ ಬಂದಿದೆ? ಹೌದು, ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಅದನ್ನ ಟೈಮ್ ಡ್ಯೂರೇಷನ್ ಏನಾದ್ರು ಎಕ್ಸ್ಟ್ರಾ ತಗೊಂಡ್ರೆ ಅಥವಾ ಇದೇ ಇದರಲ್ಲಿ 9 months ಅಲ್ಲಿ ಅದು ಬಂದ್ಬಿಡ್ತು? ಓಕೆ, ವಿತಿನ್ 9 months ಈ ಒಂದು ಕಂಪ್ಲೀಟ್ ಬಿಲ್ಡಿಂಗ್ ಕವರ್ ಆಗಿದೆ. ಸೊ ನಾನು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿ ಬೇರೆ ಬಿಲ್ಡಿಂಗ್ ಜೊತೆ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ನಿಮ್ಗೆ ಈ ಬಿಲ್ಡಿಂಗ್ ವಿಡಿಯೋ ನಿಮ್ಗೆ ನೋಡೋದ್ರಿಂದ ಏನ್ ಅನ್ಸುತ್ತೆ ಅಂತಂದ್ರೆ ನಿಮ್ಗೂ ನಿಮ್ಮ ಮನೆ ಯಾವ ತರ ಕಟ್ಟಿಸ್ಕೋಬಹುದು ಅಂತ ನಿಮ್ಗೆ ಒಂದು ಐಡಿಯಾ ಸಿಗುತ್ತೆ.
ಸೊ ಓಪಿನ್ ಸೊ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಇದೇ ತರ ಯಾವ್ದಾದ್ರು ಬಿಲ್ಡಿಂಗ್ ರಿವ್ಯೂ ಮಾಡಿ ನಿಮಗೆ ಇನ್ಫಾರ್ಮೇಶನ್ ಕೊಡಿಸ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್.